ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬಿ ಪಶ್ಚೇರಿಗೆ ಸಂಬಂಧಪಟ್ಟಂಥ ಅಂಶ, ನಾವು ಯಾರು, ಇಸ್ರಾಯೇಲ್ಯರೋ ಅಥವಾ ಕ್ರೈಸ್ತರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಕ್ರೈಸ್ತ ಸಮಾಜದಲ್ಲಿ ಕೆಲವು ಗೊಂದಲ ಇದೆ. ಕೆಲವು ಗೊಂದಲಗಳಲ್ಲಿ ಇದೊಂದು ಏನಂತ ನೋಡುವಾಗ, ಕ್ರೈಸ್ತರಾಗಿರುವಂಥ ನಾವು ಇಸ್ರಾಯೇಲ್ಯರು ಇಲ್ಲಾಂದರೆ ಯಹೂದ್ಯರು ಅಂಥೇಳಿ ಕೆಲವರು ಹೇಳ್ಕೊಳ್ತಾ ಇರ್ತಾರೆ. ಎಲ್ಲರಲ್ಲ, ನಾವು ಯಹೂದ್ಯರು ಅಂಥೇಳಿ, ಯಹೂದಿಗಳು ನಾವು, ಇಸ್ರಾಯೇಲ್ಯರು ನಾವು ಅಂಥೇಳಿ. ಯಾರಪ್ಪ ಅಂತ ನೋಡುವಾಗ, ಕೆಲವರು ಅಂದರೆ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಪ್ರಾರ್ಥನೆಗೆ ಆರಾಧನೆಗೆ ಹೋಗುವಂಥ ಕೆಲವರು ಹೀಗೆ ಹೇಳ್ಕೊಳ್ತಾ ಇರ್ತಾರೆ. ನಿಜವಾಗ್ಲೂ ಅವರು ಹೇಳಿಕೊಳ್ಳುವ ಪ್ರಕಾರ ಇಸ್ರಾಯೇಲ್ಯರ ಅಥವಾ ಯಹೂದಿಗಳ, ಕ್ರೈಸ್ತರ, ಇದು ನಮ್ಮ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ. ಅದೇ ಹೇಳ್ತೀನಿ ನೋಡಿ, ಎಲ್ಲರಿಗಲ್ಲ, ಕೆಲವರಿಗೆ. ಆದ್ದರಿಂದ ಮೊದಲನೇದಾಗಿ ದೇವರ ಸೇವೆ ಮಾಡಬೇಕು ಅಂತೇಳಿ ಯಾರು ಸಿದ್ಧರಾಗ್ತಾರೋ ಅವರು ಖಂಡಿತವಾಗಿ ತಿಳಿದುಕೊಳ್ಬೇಕಾದಂಥ ಅಂಶ. ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕು. ಸೇವೆಗಾಗಿ ನಾನು ಸೇವಕನಾಗ್ತೀನಿ ಅಂದಾಗ ಅವರು ಮಾತ್ರ ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ನಾವು ಇಸ್ರಾಯೇಲ್ಯರ ಅಥವಾ ಕ್ರೈಸ್ತರ ಅಂತ ನೋಡುವಾಗ ಒಂದು ವಚನವನ್ನು ನಾವು ನೋಡಿಕೊಂಡು ಮುಂದೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು, ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಯಾರಿಗೆ ಕೊಡೋಣವಾಗಿದೆ? ಇಸ್ರಾಯೇಲ್ಯರಲ್ಲಿ ಯಹೂದ್ಯರು, ಇವರು ಅಣ್ಣ ತಮ್ಮಂದರೆ. ಯಹೂದ್ಯರು ಇಸ್ರಾಯೇಲ್ರು ಒಂದೇ ಜನಾಂಗ, ಆದರೆ 2 ಭಾಗವಾಗುತ್ತೆ ಕ್ರಿಸ್ತಪೂರ್ವದಲ್ಲಿ. ಇವರಿಗೆ ಪ್ರಿಯರಾದ ದೇವರ ಮಕ್ಕಳಿರ, ಒಡಂಬಡಿಕೆ ಕೊಡಲ್ಪಟ್ಟಿದೆ, ಮಂದಿರ ಇದೆ, ಅನೇಕ ಆಚಾರಗಳು ಇವೆ. ಅವರು ಇಸ್ರಾಯೇಲ್ಯರಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅನೇಕ ಆಚಾರಗಳು ಇವೆ ಅವರಿಗೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ಕೂಡ ಒಂದು ಸಾರಿ ಓದಿ. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು, ಅದು ಇಹಲೋಕ ಸಂಬಂಧವಾದದ್ದು ಅಂತ. ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಪ್ರಿಯರಾದ ದೇವರ ಮಕ್ಕಳಿರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ದೇವಾಲಯ, ಅದರಲ್ಲಿ ಅನೇಕ ಆಚಾರಗಳು, ಅನೇಕ ಕಾರ್ಯಕ್ರಮಗಳು, ಹಬ್ಬಗಳು, ದಿನಗಳು, ಇವೆಲ್ಲ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಸಬ್ಬತ್ತು ದಿನ ಎನ್ನುವಂಥದ್ದು, ಸುನ್ನತಿ ಕಾರ್ಯಕ್ರಮ ಎನ್ನುವಂಥದ್ದು, ಅದೇ ಪ್ರಕಾರ ದೇವಾಲಯದಲ್ಲಿ ಪೂಜಿಸುವಂಥ ವಿಧಾನ, ಇನ್ನು ಬಹಳ ಆಚಾರಗಳು ಇರುತ್ತೆ. ಯಾರಿಗೆ ಕೊಡಲ್ಪಟ್ಟಿದೆಯಪ್ಪ ಅಂತ ನೋಡುವಾಗ ಅದು ಇಸ್ರಾಯೇಲರಿಗೆ. ಯಾರು ಈ ಇಸ್ರಾಯೇಲ್ಯರು ಅಂತ ನೋಡುವಾಗ, ಕ್ರಿಸ್ತಪೂರ್ವದಲ್ಲಿ ಯಾಕೋಬನು ಇರ್ತಾನೆ. ಯಾಕೋಬನಿಗೆ 12 ಮಂದಿ ಮಕ್ಕಳು. ಈ 12 ಮಂದಿ ಮಕ್ಕಳು ಏನ್ರಿ, ಅನೇಕ ಮಂದಿ ಸಂತಾನವನ್ನು ಅವ್ರ ಮೂಲಕ ಆಗುತ್ತೆ, ಸಂತಾನಾಭಿವೃದ್ಧಿ ಆಗುತ್ತೆ. ಇಸ್ರಾಯೇಲ್ಯರು ಅಂದರೆ ಯಾಕೋಬನಿಗೆ ಇಸ್ರಾಯೇಲು ಅಂತೇಳಿ ದೇವರು ಇಡುವಂಥದ್ದು, ನೀನು ಇಸ್ರಾಯೇಲು ಅಂತೇಳಿ. ಆ ಯಾಕೋಬನಿಗೆ ಇಟ್ಟಿರುವಂಥ ಹೆಸರೇ ಪ್ರಿಯರೇ ಇಸ್ರಾಯೇಲು ಅಂತೇಳಿ. ಅದು ಆದಿಕಾಂಡದಲ್ಲಿ 32ನೇ ಅಧ್ಯಾಯದಲ್ಲಿ ಇರುತ್ತೆ. ಒಂದು ಸರಿ ನೋಡೋಣ. ಆದಿಕಾಂಡ 32ನೇ ಅಧ್ಯಾಯಕ್ಕೆ ಬರೋಣ ಪ್ರಿಯರೇ. 28ನೇ ವಚನವನ್ನು ಓದಿಪ. ನಿನಗೆ ಇಸ್ರಾಯೇಲು ಅಂತೇಳಿ ಹೆಸರು ಉಂಟಾಗುತ್ತೆ ಅಂತೇಳಿ. ಇದು ಯಾವಾಗ ಯಾಕೋಬನ ಇತಿಹಾಸ? ಸುಮಾರು ಕ್ರಿಸ್ತಪೂರ್ವ 1900 ವರ್ಷಗಳ ಹಿಂದೆ ಯಾಕೋಬನ ಇತಿಹಾಸ ಇರುತ್ತೆ. ಯಾಕೋಬನಿಗೆ ಈ ಆಶೀರ್ವಾದ, ನೀನು ಇನ್ಮೇಲೆ ಯಾಕೋಬು ಎಂದು ಕರೆಯಲ್ಪಡುವುದಿಲ್ಲ,
ಇನ್ಮೇಲೆ ನಿನಗೆ ಇಸ್ರಾಯೇಲು ಅಂತೇಳಿ. ಇಸ್ರಾಯೇಲು ಎಂಬ ಪದಕ್ಕರ್ಥ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಫುಟ್ನೋಟಲ್ಲಿ. ದೇವರ ಸಂಗಡ ಹೋರಾಡಿದ ಮನುಷ್ಯ, ಅಂದರೆ ದೇವರ ಸಂಗಡ ಹೋರಾಡಿ ಜಯ ಹೊಂದಿದ್ದಾನೆ. ಜಯ ಹೊಂದಿದ ಮನುಷ್ಯ, ದೇವರ ಸಂಗಡ ಮನುಷ್ಯರ ಸಂಗಡ ಜಯ ಹೊಂದಿದ ಮನುಷ್ಯ ಹೋರಾಡಿದ್ದಾನೆ ಅಂತ ಹೇಳಿ ಇಬ್ರು ಭಾಷೆಯಲ್ಲಿ ಇಸ್ರಾಯೇಲು ಅಂತೇಳಿ, ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನೋಡುವಾಗ ದೇವರ ಸಂಗಡ ಮನುಷ್ಯರ ಸಂಗಡ ಹೋರಾಡಿ ಗೆದ್ದಂಥ ವ್ಯಕ್ತಿ ಅಂತ, ಅಂದರೆ ದೇವರಿಗೆ ವಿಧೇಯನಾಗಿ ಗೆದ್ದಿದ್ದಾರೆ. ಅದಕ್ಕೆ ಇಸ್ರಾಯೇಲು ಅಂತೇಳಿ ಹೆಸರು ಪಡ್ಕೊಂಡಿದ್ದಾನೆ ಆತ. ಯಾರು? ಯಾಕೋಬ. ಅಂದರೆ ಯಾಕೋಬನು ಬಂದು ಯಾರ ಮಗನು ಅಂತ ನೋಡುವಾಗ ಇಸಾಕನ ಮಗನು. ಇಸಾಕನು ಯಾರ ಮಗನು? ಅಬ್ರಹಾಮನ ಮಗನು. ಅಬ್ರಹಾಮನು ಯಾರ ಮಗನು ಏನ್ರಿ? ಯಾಕೋಬನು ಬಂದು ಯಾಕೋಬನಿಗೆ ತಂದೆ ಹೆಸರು ಇಸಾಕನು. ಇಸಾಕನ ತಂದೆ ಹೆಸರು ಅಬ್ರಹಾಮನು. ಅಬ್ರಹಾಮನ ತಂದೆ ಹೆಸರು ತೆರಹನು. ತೆರಹನ ತಂದೆ ಹೆಸರು ನಾಹೋರನು. ನಾಹೋರನ ತಂದೆ ಹೆಸರು ಸೆರುಗನು. ಸೆರುಗನ ತಂದೆ ಹೆಸರು ರೆಗುವನು ಅಂತ. ರೆಗುವನ ತಂದೆ ಹೆಸರು ಪೆಲೆಗನು. ಪೆಲೆಗನ ತಂದೆ ಹೆಸರು ಹೆಬರನು. ಹೆಬರನ ತಂದೆ ಹೆಸರು ಶೆಲಾಹನು. ಶೆಲಾಹನ ತಂದೆ ಹೆಸರು ಅರ್ಪಕ್ಷದನು. ಅರ್ಪಕ್ಷದನ ತಂದೆ ಹೆಸರು ಶೇಮನು. ಶೇಮನ ತಂದೆ ಹೆಸರು ನೋಹಾನನು. ನೋಹಾನನು. ನೋಹಾನನ ಮಗನು ಶೇಮನು. ಶೇಮನ ಮಗನು ಅರ್ಪಕ್ಷದನು. ಅರ್ಪಕ್ಷದನ ಮಗನು ಶೆಲಾಹನು. ಶೆಲಾಹನ ಮಗನು ಹೆಬರನು. ಹೆಬರನ ಮಗನು ಪೆಲೆಗನು. ಪೆಲೆಗನ ಮಗನ ಹೆಸರು ಬಂದು ರೆಗುವನು. ರೆಗುವನ ಮಗನ ಹೆಸರು ಸೆರುಗನು. ಸೆರುಗನ ಮಗನ ಹೆಸರು ನಾಹೋರನು. ನಾಹೋರನ ಮಗನ ಹೆಸರು ತೆರಹನು. ತೆರಹನ ಮಗನು ಬಂದು ಅಬ್ರಹಾಮನು. ಅಬ್ರಹಾಮನ ಮಗನು ಬಂದು ಇಸಾಕನು. ಇಸಾಕನ ಮಗನು ಬಂದು ಯಾಕೋಬನು. ಯಾಕೋಬನಿಗೆ 12 ಮಂದಿ ಮಕ್ಕಳು ಜನ್ಮಿಸ್ತಾರೆ. ಆ ಮಕ್ಕಳಿಗೆ ಇಸ್ರಾಯೇಲ್ಯರು ಅಂತೇಳಿ ಹೆಸರು ಬರುತ್ತಾರೆ. ಇಸ್ರಾಯೇಲ್ಯರು ಎಂಬ ಹೆಸರು ಪಡ್ಕೊಂಡಂಥವರು ಮತ್ತೇನು ಪಡ್ಕೊಂಡಿದ್ದಾರೆ ದೇವ್ರ ಮೂಲಕ? ಮತ್ತೇನು ದೇವ್ರ ಮೂಲಕ ಪಡ್ಕೊಂಡಿದ್ದಾರೆ ಅಂದರೆ ಹಳೆ ಒಡಂಬಡಿಕೆ ಪಡ್ಕೊಳ್ತಾರೆ. ಆಮೇಲೆ ಐಗುಪ್ತ ದೇಶದಲ್ಲಿ ಬಾನಿಸತ್ವದಲ್ಲಿ ಗುಲಾಮರಾಗಿ ಇರುವಂಥ ಅವರು ಸ್ವಾತಂತ್ರ್ಯವನ್ನು ಪಡ್ಕೊಳ್ತಾರೆ. ಒಂದು ದೇಶವನ್ನು ಪಡ್ಕೊಳ್ತಾರೆ, ಕಾನನ್ ದೇಶವನ್ನು. ಕಾನನ್ ಭೂಭಾಗವನ್ನು ಪಡೆದುಕೊಂಡು ಏನ್ರಿ ಎಷ್ಟು ಲಾಭ ಪಡ್ಕೊಂಡಿದ್ದಾರೆ ಗೊತ್ತಾ ದೇವ್ರ ಮೂಲಕ? ಅಂದರೆ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದುತ್ತಾರೆ. ಐಗುಪ್ತ ದೇಶದಲ್ಲಿ ಕಠೋರವಾದಂಥ ಬಿಟ್ಟಿ ಕೆಲಸ ಮಾಡ್ತಾ ಇರ್ತಾರೆ ಅವರು, ಘೋರವಾದಂಥ ಕೆಲಸ. ಅದು ಒಂದು ಮಾತು ಈ ಸಮಯದಲ್ಲಿ ನಾವು ನೋಡೋಣ. ವಿಮೋಚನೆ ಕಾಂಡ 1ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ನೋಡಿಪ್ಪ. ಇದು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಿರುವಂಥ ಮಾತು. ಅಂದರೆ ಬಹು ಕಠೋರವಾಗಿ ಸೇವೆ ಮಾಡಿಸ್ಕೊಳ್ತಾ ಇದ್ದರು. ಯಾರನ್ನು? ಇಸ್ರಾಯೇಲ್ ಜನಾಂಗದವರನ್ನು. ಯಾರು? ಐಗುಪ್ತ್ಯರು. ಐಗುಪ್ತ್ಯರು ಇಸ್ರಾಯೇಲ್ಯರನ್ನು ಬಹು ಘೋರವಾಗಿ ಕಠೋರವಾದಂಥ ಕೆಲಸ, ಬಿಟ್ಟಿ ಕೆಲಸ ಏನ್ರಿ, 1000 ರೂಪಾಯಿ ಕೆಲಸ ಮಾಡಿಸ್ಕೊಂಡು 100 ರೂಪಾಯಿ ಕೈಯಲ್ಲಿಟ್ಟರೆ ಹೇಗಿರುತ್ತೆ? ಅದಕ್ಕೆ ಅಂತಾರೆ ಬಿಟ್ಟಿ ಕೆಲಸ ಅಂತಾರೆ. ಅದು ಕೂಡ ಕಠೋರವಾಗಿ ಘೋರವಾದಂಥ ಕೆಲಸವನ್ನು ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಬೇಸರ ಆಗಿದೆ. ಅಲ್ಲಿ ಸುಮಾರು ವರ್ಷಗಳಿದ್ದಾರೆ, ಅಲ್ಲಿ ಐಗುಪ್ತ ದೇಶದಲ್ಲಿ ಸುಮಾರು ವರ್ಷಗಳಿದ್ದಾರೆ. ಅವರು ಪ್ರಜೆಗಳು ಕೂಡ ಬಹಳ ಜನ ಇದ್ದಾರೆ. ಕಮ್ಮಿ ಅಂದ್ರೂ ಏನ್ರಿ ಒಂದು 15 ಲಕ್ಷದ ಜನದವರೆಗೆ ಇರ್ತಾರೆ ಅಲ್ಲಿ. ಈ ಜನ ಎಲ್ಲ ದೇವರಿಗೆ ಮೊರೆ ಇಟ್ಟಾಗ ದೇವರು ಮೋಶೆನನ್ನು ಕಳಿಸ್ಕೊಡುವಂಥದ್ದು ನೋಡ್ತೀವಿ. ಮೋಶೆ ಮೂಲಕ ಏನ್ರಿ ಐಗುಪ್ತ ದೇಶದ ಫರೋಹನ ಬಳಿಗೆ ಮಾತಾಡುವಂಥದ್ದು, ಆ ಫರೋಹನು ಕಠಿಣವಾಗಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು, ಆಮೇಲೆ ದೇವರು ಮೋಶೆ ಮೂಲಕ ಅದ್ಭುತಗಳನ್ನು ಉಪದ್ರವಗಳನ್ನು ತಂದುಕೊಡುವಂಥದ್ದು, ಇವೆಲ್ಲ ನೋಡ್ತೀವಿ. ಕೊನೆಯದಾಗಿ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರ್ತಾರೆ. ಕಾನಾನ್ ದೇಶಕ್ಕೆ ಬರಬೇಕಾದರೆ ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತಗಳನ್ನು ಇಸ್ರಾಯೇಲ್ ಜನಾಂಗದವರು ನೋಡಿದ್ದಾರೆ, ಪ್ರಯಾಣದಲ್ಲಿ ನೋಡಿದ್ದಾರೆ. ತಮ್ಮ ಜೀವಿತದಲ್ಲಿ ಮುಖಾಮುಖಿಯಾಗಿ ದೇವರ ಅದ್ಭುತಗಳನ್ನು ಇಸ್ರಾಯೇಲ್ ಜನಾಂಗದವರು ನೋಡಿದ್ದಾರೆ. ಎರಡನೇದಾಗಿ ಭೂಭಾಗವನ್ನು ಪಡ್ಕೊಳ್ತಾರೆ. ಮತ್ತೊಂದೇನಪ್ಪ ಅಂದರೆ ಒಡಂಬಡಿಕೆಯನ್ನು, ಅದ್ರ ಜೊತೆಗೆ ಸಬ್ಬತ್ತು. ಒಡಂಬಡಿಕೆ ಅಂತ ಅಂದಾಗ ಅನೇಕ ಆಜ್ಞೆಗಳಿರುತ್ತೆ ಕೆಲವು. ಈ ಸಬ್ಬತ್ತು ದಿನ ಎನ್ನುವಂಥದ್ದು ಆಜ್ಞೆ,
ಆಮೇಲೆ ದೇವರನ್ನು ಆರಾಧಿಸುವಂಥದ್ದು, ಘನಪಡಿಸುವಂಥದ್ದು, ಆಮೇಲೆ ತಂದೆ ತಾಯಿಗಳಿಗೆ ಒಳಪಡಬೇಕು, ಇವೆಲ್ಲ ಕೆಲವು ಆಜ್ಞೆಗಳನ್ನು ಪಡ್ಕೊಳ್ತಾರೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ ಇವೆಲ್ಲ ನೋಡ್ಕೊಂಬಂದರೆ 20ನೇ ಅಧ್ಯಾಯ 21, 22, ಆಮೇಲೆ ಯಾಜಕ ಕಾಂಡ ಇವೆಲ್ಲ ನಾವು ಪರಿಶೋಧನೆ ಮಾಡುವಾಗ ದೇವ್ರ ಮೂಲಕ ಕೆಲವು ಆಜ್ಞೆಗಳನ್ನು ಅವ್ರು ಪಡ್ಕೊಳ್ತಾರೆ. ಆರಾಧನೆ ಮಾಡುವಂಥ ವಿಧಾನ, ಅವ್ರ ಮಧ್ಯದಲ್ಲಿ ಯಾಜಕರು ಸೇವೆ ಮಾಡುವಂಥ ವಿಧಾನ, ನ್ಯಾಯಸ್ಥಾಪಕರು, ಅವ್ರ ಮಧ್ಯದಲ್ಲಿ ಅರಸರು, ಅವ್ರ ಮಧ್ಯದಲ್ಲಿ ಪ್ರವಾದಿಗಳು, ಅವ್ರ ಮಧ್ಯದಲ್ಲಿ ಉಪದೇಶಕರು. ಪ್ರವಾದಿಗಳು ಕೂಡ ನೇರವಾಗಿ ದೇವರೇ ಕಳಿಸ್ಕೊಡ್ತಾರೆ. ಪ್ರವಾದಿಗಳನ್ನು ಯಾತಕ್ಕಾಗಿ ಕಳಿಸ್ಕೊಡ್ತಾರೆ? 2 ವಿಷಯ. ಇಸ್ರಾಯೇಲ್ಯರ ಜನರಲ್ಲಿ ಏನಾದರೂ ತಪ್ಪು ನಡೆದಾಗ ಎಚ್ಚರಿಕೆ ಕೊಡೋದಕ್ಕೆ, ಅದೇ ಪ್ರಕಾರ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಬೇಕು ಅಂದಾಗ ಅವ್ರ ಸಮಾಜದಲ್ಲಿ ಮುಂಚಿತವಾಗಿ ತಿಳಿಸುವಂಥದ್ದು. ಈ ರೀತಿ ಒಳ್ಳೆಯ ಒಂದು ವಾತಾವರಣ ಅವ್ರ ಮಧ್ಯದಲ್ಲಿದೆ. ಇಸ್ರಾಯೇಲರ ಮಧ್ಯದಲ್ಲಿ ಒಳ್ಳೆಯ ವಾತಾವರಣ, ಆರೋಗ್ಯದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ಭಕ್ತಿ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರು ಜೊತೆಯಾಗಿದ್ದು ಕಾಪಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಒಂದು ಅನುಗ್ರಹವನ್ನು ಎಲ್ಲ ರೀತಿಯಲ್ಲಿ ದೇವರ ಮೂಲಕ ಅವರು ಆಶೀರ್ವಾದವನ್ನು ಪಡ್ಕೊಂಡಂಥ ಜನ ಕೆಲವು ಸಾರಿ ದೇವರನ್ನು ಅವಮಾನಪಡಿಸ್ತಾ ಇರ್ತಾರೆ. ದೇವರ ಆಜ್ಞೆಗಳನ್ನು ಮೀರಿ ಮಾಡಬಾರದ ಘೋರವಾದಂಥ ಪಾಪಗಳನ್ನು ಮಾಡ್ತಾರೆ. ಹೆಚ್ಚಾಗಿ ಪ್ರಿಯರ ದೇವ್ರ ಮಕ್ಕಳಿರ ಅವ್ರ ಮಧ್ಯದಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ವಿರುದ್ಧವಾಗಿ ನಡ್ಕೊಂಡಾಗ ಮೊದಲನೇದಾಗಿ ದೇವರು ಕನಿಕರಿಸ್ತಾರೆ, ಎಚ್ಚರಿಸ್ತಾರೆ, ಸರಿಪಡಿಸ್ಕೊಡ್ರಿ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಕೇಳದೆ ಹೋದರೆ ಕಠಿಣವಾದಂಥ ತೀರ್ಪುಗಳು ಅವ್ರ ಮಧ್ಯದಲ್ಲಿ, ಅಂಟು ರೋಗಗಳು, ಆಮೇಲೆ ಶತ್ರು ಸೈನ್ಯ ಬರುವಂಥದ್ದು, ಇಲ್ಲಾಂದರೆ ಪ್ರಕೃತಿ ಮೂಲಕ ಅಪಾಯ ನಡೆಯುವಂಥದ್ದು, ಇಲ್ಲಾಂದರೆ ಘೋರವಾದಂಥ ರೋಗಗಳು, ಇವೆಲ್ಲ ಗೊತ್ತಾಗಬೇಕಾದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ ಪೂರ್ತಿ ವಚನಗಳನ್ನು ನೋಡುವಾಗ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳು ಅಲ್ಲೇನೆಂದರೆ, ದೇವರಿಗೆ ವಿಧೇಯರಾಗಿ ಒಳಪಟ್ಟು ಯಥಾರ್ಥವಾಗಿ ನಡ್ಕೊಂಡಾಗ ನಿಮಗೆ ಆಶೀರ್ವಾದ, ಕುಂತಲ್ಲಿ ಆಶೀರ್ವಾದ ಬರುತ್ತೆ, ನಿಂತಲ್ಲಿ ಆಶೀರ್ವಾದ ಬರುತ್ತೆ. ನಿಮ್ಮ ಕೆಲಸದಲ್ಲಿ, ಮನೆಯಲ್ಲಿ, ಹೊರಗಡೆ ವ್ಯವಸಾಯ ಮಾಡುವಾಗ, ಯಾವುದೇ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ, ಪ್ರತಿಯೊಂದರಲ್ಲಿ ಆಶೀರ್ವಾದ. ಯಾವಾಗ ದೇವರಿಗೆ ವಿಧೇಯರಾಗಿ ನಡ್ಕೊಂಡಾಗ, ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದಾಗ, ಆಗ ನಿಮಗೆ ಶಾಪಗಳು, ಕಳವಳ, ರೋಗ, ಚಿತ್ರಹಿಂಸೆ ಉಂಟಾಗುತ್ತೆ ಅಂತೇಳಿ ಇದನ್ನು ದೇವರು ಮುಂಚಿತವಾಗಿ ಹೇಳ್ತಾರೆ. ವಿಧೇಯರಾದಾಗ ಆಶೀರ್ವಾದ ಪಡ್ಕೊಳ್ತಾರೆ, ಅವಿಧೇಯರಾದಾಗ ಶಾಪವನ್ನು ತಂದುಕೊಳ್ತಾರೆ. ಶಾಪವನ್ನು, ಆಶೀರ್ವಾದವನ್ನು ಎರಡನ್ನೂ ಕೂಡ ದೇವರು ಮುಂಚಿತವಾಗಿ ಹೇಳ್ತಾರೆ. ಹೆಚ್ಚಾಗಿ ಅವರು ಶಾಪವನ್ನೇ ತಂದುಕೊಂಡಿದ್ದಾರೆ. ಇವು ನೋಡಿ, ಇಸ್ರಾಯೇಲ್ ಪ್ರತ್ಯೇಕವಾಗಿ ಯಾರ ವಂಶದವರು ಅಂತ ನೋಡುವಾಗ ಯಾಕೋಬನ ಸಂತಾನ. ಯಾಕೋಬನ ಸಂತಾನ ಅಂದಾಗ 12 ಗೋತ್ರಗಳಿದೆ ನೋಡಿ ಪ್ರಿಯರೇ. ಈ 12 ಗೋತ್ರಗಳು ಅಂದರೆ 12 ಮಂದಿ ಮಕ್ಕಳಿರ್ತಾರೆ. ಈ 12 ಮಂದಿ ಮಕ್ಕಳಿಗೆ 12 ಹೆಸರುಗಳು. ಆ ಹೆಸರುಗಳೇ ಗೋತ್ರಗಳಾಗಿ, ಇಲ್ಲ ಕುಲಗಳಾಗಿ, ಗುಂಪುಗಳಾಗಿ, ಈತನ ಅಂದರೆ ಆ ಹೆಸರುಗಳ ಮೂಲಕ ಈ ಸಂತಾನ, ಈ ಸಂತಾನ, ಈ ಸಂತಾನ ಅಂತೇಳಿ ಗುಂಪುಗಳಾಗಿ ಕರೆಯಲ್ಪಟ್ಟಿದ್ದಾರೆ. ಅವರೆಲ್ಲರೂ ಇಸ್ರಾಯೇಲ್ ಜನಾಂಗದವರು, ಇಸ್ರಾಯೇಲ್ಯರು. ಅಬ್ರಹಾಮನ ಸಂತಾನ ಆದ್ದರಿಂದ ಎಲ್ಲರೂ ಕೂಡ ಇಸ್ರಾಯೇಲರಾಗಿಲ್ಲ ಪ್ರಿಯರೇ. ಅಬ್ರಹಾಮನ ಸಂತಾನ ಬಹಳ ಇದೆ. ಅಬ್ರಹಾಮನ ಮೂಲಕ ಇಸಾಕನು, ಇನ್ನೊಂದು ಏನು ಗೊತ್ತಾ, ಅಬ್ರಹಾಮನ ಮೂಲಕ ಇಸ್ಮಾಯಿಲ್ರು ಕೂಡ ಇರ್ತಾರೆ. ಇಸ್ಮಾಯಿಲ್ರು ಬೇರೆ, ಇಸ್ರಾಯೇಲ್ರು ಬೇರೆ. ಇನ್ನು ಅನ್ಯ ಜನಾಂಗದವರು ಕೂಡ ಸಾರಯಳು ಮರಣ ಹೊಂದಿದ ಮೇಲೆ ಅಬ್ರಹಾಮನು ಮತ್ತೆ ಇನ್ನೊಬ್ಬರನ್ನ ಮದುವೆ ಮಾಡಿಕೊಳ್ತಾರೆ. ಮದುವೆ ಮಾಡಿಕೊಂಡ ಮೇಲೆ ಅಲ್ಲಿ ಜನಾಂಗ ಹುಟ್ಟುತ್ತೆ. ಆ ಜನಾಂಗ ಎಲ್ಲ ಕೂಡ ಅಬ್ರಹಾಮನ ಸಂತಾನ ಆಗಿದ್ದರೂ ಆಶೀರ್ವಾದ ಹೊಂದಂಥ ಜನಾಂಗ ಅಲ್ಲ. ಆಶೀರ್ವಾದ ಹೊಂದಿರೋಂಥ ಜನಾಂಗ ಯಾವುದಪ್ಪ ಅಂತ ನೋಡುವಾಗ ಇಸ್ರಾಯೇಲ್ ಜನಾಂಗದ. ನೀವು ಆದಿಕಾಂಡ 24ನೇ ಅಧ್ಯಾಯ 25ನೇ ಅಧ್ಯಾಯ ನೋಡುವಾಗ ಅಲ್ಲಿ ಮತ್ತೊಂದು ಜನಾಂಗ ನಿಮಗೆ ಕಾಣುತ್ತೀರಿ. ಅಂದರೆ ಇಸ್ಮಾಯಿಲ್ರ ಜನಾಂಗ, ಅನ್ಯರ ಜನಾಂಗ, ಅದೇ ಪ್ರಕಾರ ಇಸ್ರಾಯೇಲ್ರ ಜನಾಂಗ. ಇಸ್ರಾಯೇಲ್ರು ಬಂದು ಅಬ್ರಹಾಮನ ಮೂಲಕ ಇಸಾಕನು, ಇಸಾಕನ ಮೂಲಕ ಯಾಕೋಬನು, ಯಾಕೋಬನ ಮೂಲಕ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಇಸ್ರಾಯೇಲ್ಯರು. ಇವರಿಗೆ ದೇವರು ಕಾನಾನ್ ಭೂಭಾಗವನ್ನು ಕೊಡುವಂಥದ್ದು,
ಏನ್ರಿ ಧರ್ಮಶಾಸ್ತ್ರ ಕೊಡುವಂಥದ್ದು, ದೇವರ ಮಂದಿರವನ್ನು ಸ್ಥಾಪನೆ ಮಾಡುವಂಥದ್ದು, ಆ ಮಂದಿರದಲ್ಲಿ ಆರಾಧನೆ ಕ್ರಮವನ್ನು ಪದ್ಧತಿಯನ್ನು ಇವೆಲ್ಲ ನಡೆಸುವಂಥದ್ದು ಅವ್ರ ಮಧ್ಯದಲ್ಲಿದೆ. ಪ್ರವಾದಿಗಳಿದ್ದಾರೆ. ಓಕೆ, ಇವೆಲ್ಲ ಅವ್ರ ಮಧ್ಯದಲ್ಲಿ ಆಶೀರ್ವಾದ ಇದೆ. ಪ್ರೇರೆ ಆಶೀರ್ವಾದ ಹೊಂದಿರುವಂಥ ಜನಾಂಗದವರು. ಅದೇ ಪ್ರಕಾರ ಭೂಲೋಕದಲ್ಲಿ ಹೆಚ್ಚಾಗಿ ಶಾಪ ಹೊಂದಿರುವಂಥ ಜನಾಂಗ ಯಾರಾದರೂ ಇದ್ದಾರಂತ ನೋಡುವಾಗ ಇಸ್ರಾಯೇಲ್ಯರು. ಆಶೀರ್ವಾದ ಹೊಂದಿದಂಥ ಜನಾಂಗ, ಅದೇ ಪ್ರಕಾರ ಶಾಪ ಹೊಂದಿರುವಂಥ ಜನಾಂಗ. ಆಶೀರ್ವಾದ ನೋಡ್ತೀರಾ, ಆಕಾಶಕ್ಕೆ ಉನ್ನತವಾದಂಥ ಆಶೀರ್ವಾದ ಪಡ್ಕೊಂಡವರು ಆ ಜನಾಂಗನೇ, ದೇವ್ರ ಮೂಲಕ. ಅವರ ಸಂತಾನದಲ್ಲೇ ಯೇಸು ಕ್ರಿಸ್ತರು ಬರುವಂಥದ್ದು ನೋಡ್ತೀವಿ. ಅಂದರೆ ಉನ್ನತವಾದಂಥ ಆಶೀರ್ವಾದ ಆ ಜನಾಂಗಕ್ಕೆ ಬಂದಿದೆ. ತಪ್ಪಾಗಿ ನಡ್ಕೊಂಡಾಗ, ಜೀವಿಸಿದಾಗ ದೊಡ್ಡ ಶಾಪನೂ ಕೂಡ ಆ ಜನಾಂಗಕ್ಕೆ ಬಂದಿದೆ ರೀ, ಘೋರವಾದಂಥ ಶಾಪ. ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರಲ್ಲ, ಯೇಸು ಕ್ರಿಸ್ತರು ಹೇಳುವಂಥ ಮಾತು ನೋಡಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ಓದಪ್ಪ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಕಣ್ಣೀರು ಸುರಿಸಿ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಹೀಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು. ಅಂದರೆ ಯೇಸು ಕ್ರಿಸ್ತರು ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಜನರನ್ನು ಆ ಜನಾಂಗದವರನ್ನು ಎಲ್ಲರನ್ನು ನೋಡಿ ಕಣ್ಣೀರು ಸುರಿಸ್ತಾರೆ. ಯಾಕೆ ಕಣ್ಣೀರು ಸುರಿಸ್ತಾರೆ ಯೇಸು ಕ್ರಿಸ್ತರು ಅಂತ ನೋಡುವಾಗ, ಇದಕ್ಕೆ ಘೋರವಾದಂಥ ಶಾಪ. ಅಂದರೆ ಇಸ್ರಾಯೇಲ್ರಿಗೂ ಯೆಹೂದ್ಯರು ನಿವಾಸಿಸುವಂಥ ಆ ಪಟ್ಟಣಕ್ಕೂ ಘೋರವಾದಂಥ ಶಾಪ. ನನ್ನ ಮಾತಲ್ಲ ಪ್ರಿಯರ ದೇವ್ರ ಮಕ್ಕಳಿಗೆ. ಅಂದರೆ ಯೇಸು ಕ್ರಿಸ್ತರ ಆ ಪಟ್ಟಣವನ್ನು ನೋಡಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಕಣ್ಣೀರು ಸುರಿಸಿ ಮಾತಾಡುವಂಥ ಮಾತನ್ನು ಗಮನಿಸಬೇಕು. ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಹೀಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಅದು ನಿನ್ನ ಕಣ್ಣಿಗೆ ಏನಾಗಿದೆ? ಮರೆಯಾಗಿದೆ. ಮರೆಯಾಗೋದಕ್ಕೆ ಕಾರಣವೇನು? ಇವಾಗ ಯೇಸು ಕ್ರಿಸ್ತರು ಇಸ್ರಾಯೇಲ್ ಜನಾಂಗದವರನ್ನು ಕಾಪಾಡೋದಕ್ಕೆ ತಾನೇ ಮೊದಲನೇದಾಗಿ, ಅಂದರೆ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಬಂದಿರುವಂಥ ಕಾರಣ ಇಸ್ರಾಯೇಲ್ಯರನ್ನು, ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಸರ್ವಮಾನವರನ್ನು, ಮೊದಲನೇದಾಗಿ ಇಸ್ರಾಯೇಲ್ಯರನ್ನು, ಹೌದಲ್ವ? ಇಸ್ರಾಯೇಲ್ಯರನ್ನು, ಯಹೂದಿಗಳನ್ನು ಮೊದಲನೇದಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಆಮೇಲೆ ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯನ್ನು ಲೋಕಕ್ಕೆ ಕೊಡಬೇಕಾದ್ರೆ ಶಿಲುಬೆ ಮರಣವನ್ನು ಹೊಂದಬೇಕು, ಸಮಾಧಿ ಮಾಡಲ್ಪಡಬೇಕು, 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಬೇಕು ಎನ್ನುವಂಥ ಆಜ್ಞೆಯನ್ನು ಕಲ್ಪಿಸಿಕೊಡ್ಬೇಕು. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಮಾಡಿ ಎನ್ನುವಂಥ ಆಜ್ಞೆ ಯಾವಾಗ ಬರುತ್ತೆಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡುವಂಥ ಆಜ್ಞೆ ಅನ್ಯರ ಜನರಲ್ಲಿ. ಅಲ್ಲಿವರೆಗೆ ಇಸ್ರಾಯೇಲ್ ಜನಾಂಗ ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರ ಬಳಿಯಲ್ಲಿ ಸುವಾರ್ತೆ ಸಾರಿ ದೇವರ ಸಂಕಲ್ಪವನ್ನು ನೆರವೇರಿಸಿ, ಧರ್ಮಶಾಸ್ತ್ರವನ್ನು ನೆರವೇರಿಸಿ ಹೊಸ ಒಡಂಬಡಿಕೆಯನ್ನು ಕೊಡಬೇಕಾಗುತ್ತೆ. ಅವರ ಬಳಿಯಲ್ಲಿ ದೇವರ ಉದ್ದೇಶಗಳನ್ನೆಲ್ಲವನ್ನು ಹೇಳ್ತಾರೆ. ಮತ್ತು ಇವ್ರಿಗೆ ಯಾಕೆ ಮರೆಯಾಗಿದೆ? ಯಾಕೆ? ಇದು ಯೆರೂಸಲೇಮ್ ಪಟ್ಟಣವನ್ನು ಕುರಿತು, ಯೆಹೂದ್ಯರನ್ನು ಕುರಿತು ತಾನು ಹೇಳ್ತಾ ಇದ್ದಾರೆ. ಇವಾಗ ನಿನ್ನ ಕಣ್ಣಿಗೆ ಮರೆಯಾಗಿದೆ ಅಂದಾಗ ಏನ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯಹೂದಿಗಳು ಎಲ್ಲರೂ ಯೇಸು ಕ್ರಿಸ್ತರು ನಂಬಿಲ್ಲ. ಸ್ವಲ್ಪ ಮಂದಿ ನಂಬಿದ್ದಾರೆ ಯೇಸು ಕ್ರಿಸ್ತರನ್ನು. ಯಾಕೆಂದರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಲೋಕರಕ್ಷಕನು, ಪಾಪ ವಿಮೋಚಕನು, ನಿಮಗೆ ಒಡೆಯನು, ಕ್ರಿಸ್ತನು, ಮೆಸ್ಸಯ್ಯನು ಬರ್ತಾನಂತೇಳಿ ಹಳೆ ಒಡಂಬಡಿಕೆ ಇರುವಾಗ ಅವುಗಳನ್ನು ಕುರಿತು ಯೋಚನೆ ಮಾಡದೆ, ಪರಿಶೋಧನೆ ಮಾಡದೆ ಬಂದಿರುವಂಥ ವ್ಯಕ್ತಿಯನ್ನು ಅನುಮಾನಪಟ್ಟು ಬಂದಿರುವಂಥ ವ್ಯಕ್ತಿ ಯಾರು? ಯೇಸು ಕ್ರಿಸ್ತರು. ದೈವ ಕುಮಾರನಾದಂಥ ಈತನು ಮನುಷ್ಯನಾಗಿ ಬಂದಾಗ ಆತನನ್ನು ಅನುಮಾನಪಟ್ಟಿದ್ದಾರೆ.
ಆತನನ್ನು ಒಂದು ರೀತಿಯಲ್ಲಿ ಅನುಮಾನ, ಮತ್ತೊಂದು ರೀತಿಯಲ್ಲಿ ಅಪಹಾಸ್ಯ, ಇನ್ನೊಂದು ರೀತಿಯಲ್ಲಿ ನಿಂದನೆಗಳು. ನಂಬಿಲ್ಲ. ಯಾಕೆ? ಕಾರಣ ಏನು ಅಂತ ನೋಡುವಾಗ ಅವರು ಅಹಂಕಾರದಲ್ಲಿದ್ದಾರೆ, ಗರ್ವದಿಂದ ಇದ್ದಾರೆ. ನಾವು ಯಾರು ಗೊತ್ತಾ? ಅಬ್ರಹಾಮನ ಸಂತಾನದವರು, ನಾವು ಯಹೂದಿಗಳು, ನಾವು ದಾವೀದನ ವಂಶದವರು, ನಮ್ಮಲ್ಲಿ ಧರ್ಮಶಾಸ್ತ್ರ ಇದೆ ಅಂಥೇಳಿ ಗರ್ವದಿಂದ ನಡ್ಕೊಂಡಾಗ, ಅಹಂಕಾರದಿಂದ ನಡೆದುಕೊಂಡಾಗ ದೇವರೇನು ಮಾಡ್ತಾರೆ ಗೊತ್ತಾ? ಈ ವಿಷಯಗಳಂದರೆ ಯೇಸು ಕ್ರಿಸ್ತರ ವಿಷಯವನ್ನು ಅವರಿಗೆ ಅರ್ಥ ಆಗದಂತೆ ಮರೆ ಮಾಡ್ತಾರೆ ಪ್ರಿಯರೇ. ಮರೆ ಮಾಡೋದಕ್ಕೆ ಕಾರಣ ಅವರ ಅಧರ್ಮ. ಯಾಕೆಂದರೆ ಎಷ್ಟೋ ಮಂದಿ ಪ್ರವಾದಿಗಳನ್ನು ಕಳಿಸಿಕೊಟ್ಟಾಗ ತಿಳ್ಕೊಳ್ಬೇಕಲ್ಲ, ಯೋಚನೆ ಮಾಡಬೇಕಲ್ಲ. ಅದೇ ಯಾಕೆ ಯೇಸು ಕ್ರಿಸ್ತರು ಬಂದಾಗಲೂ ಯೋಚನೆ ಮಾಡಬೇಕಲ್ಲ. ಯೇಸು ಕ್ರಿಸ್ತರು ಮುಂಚಿತವಾಗಿ ಯೋಹಾನರು ಬರ್ತಾರೆ, ಅವ್ರ ಬಗ್ಗೆ ಆದರೂ ಯೋಚನೆ ಮಾಡಬೇಕಲ್ಲ. ಯೋಹಾನನ ಬಗ್ಗೆ ಯೋಚನೆ ಮಾಡಿಲ್ಲ, ಮರಿಯಮ್ಮಳ ಬಗ್ಗೆ ಯೋಚನೆ ಮಾಡಿಲ್ಲ, ಯೋಸೇಫನ ಬಗ್ಗೆ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿಲ್ಲ. ತಪ್ಪಾಗಿ ಆಲೋಚನೆಗಳು. ಅದಕ್ಕೆ ಇಲ್ಲಿ ಹೇಳುವಂಥ ಮಾತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲೇ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದಾಗಿತ್ತು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರ್ತಾ ಇದೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ. ನೋಡಿ, ಆ ಮಾತನ್ನು ಕೂಡ ಈ ಸಮಯದಲ್ಲಿ ಓದಬೇಕು. ಮತ್ತಾಯನ ಬರೆದ ಸುವಾರ್ತೆ 23:37. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಹೀಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಏನು ಅರ್ಥ ಆಯ್ತು ಈ ಮಾತು? ಏನಾದರೂ ಅರ್ಥ ಆಗ್ತಾ ಇದೆ ಯಾರಿಗಾದರೂ? ಈ ದಿನಗಳಲ್ಲಿ ನಾವು ಯೆಹೂದ್ಯರು, ನಾವು ಇಸ್ರಾಯೇಲ್ಯರು ಅಂತೇಳಿ ಕೆಲವರು ಹೇಳ್ತಾರೆ. ಇವರು ತಿಳಿದು ಹೇಳ್ತಾರ ಅಂತ ನೋಡುವಾಗ ದೇವರ ಜ್ಞಾನ ಪರಿಶೋಧನೆ ಮಾಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಯಾರು ಇಸ್ರಾಯೇಲ್ಯರು? ಯಾಕೋಬನ ಸಂತಾನ ಮಾತ್ರ. ಎಲ್ಲರೂ ಇಸ್ರಾಯೇಲ್ರಲ್ಲ, ಎಲ್ಲರೂ ಯೆಹೂದ್ಯರಲ್ಲ. ಇಸ್ರಾಯೇಲ್ರು ಯಾರಪ್ಪ ಅಂತ ನೋಡುವಾಗ ಇಸ್ರಾಯೇಲ್ಯರು ಯಾಕೋಬನ ಮೂಲಕ ಹುಟ್ಟಿರುವಂಥ 12 ಮಂದಿ. ಆ 12 ಮಂದಿ ಮೂಲಕ ಹುಟ್ಟಿರುವಂಥ 12 ಗೋತ್ರದವರು ಇಸ್ರಾಯೇಲ್ಯರು. ಆ ಇಸ್ರಾಯೇಲ್ರಿಗೆ ಸುನ್ನತಿಯಾಗಿರುತ್ತೆ. ಆ ಇಸ್ರಾಯೇಲ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿರುತ್ತೆ. ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಅವರು ಕೊನೆಯದಾಗಿ ನೋಡುವಾಗ ಏನ್ರಿ, ದೇವರು ಕೈ ಬಿಟ್ಟಿದ್ದಾರೆ. ದೇವರು ಏನು ಮಾಡಿದ್ದಾರೆ ಗೊತ್ತಾ? ಕೈ ಬಿಟ್ಟಿದ್ದಾರೆ. ಇವಾಗ ಅವರಿಗೆ ಇಸ್ರಾಯೇಲ್ರಿಗೆ ರಕ್ಷಣೆ ಬರಬೇಕು ಅಂದಾಗ, ಇಸ್ರಾಯೇಲ್ರಿಗೆ ಮೋಕ್ಷ ಸಿಗಬೇಕು, ನಿತ್ಯ ಜೀವ ಸಿಗಬೇಕು ಅಂದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಅವರು ಯೆಹೋವನನ್ನು ಮಾತ್ರವಲ್ಲ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಅವರು ಯೆಹೋವ ದೇವರನ್ನು ಅಂಗೀಕರಿಸ್ತಾರೆ. ಅವರು ಏನ್ರಿ, ಇಸ್ರಾಯೇಲ್ ಜನಾಂಗದವರು, ಯಹೂದಿಗಳು ಯೆಹೋವ ದೇವರನ್ನು ಅಂಗೀಕರಿಸ್ತಾರೆ. ಯಾರನ್ನ ಅಂಗೀಕರಿಸ್ಬೇಕು ಇವಾಗ? ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸೋದು ಹೋದರೆ ಅವರಿಗೆ ರಕ್ಷಣೆ ಇದೆಯಾ? ಇದೇ ಹೇಳ್ತಾರೆ ಈ ಮಾತನ್ನು. ಆ ಮಾತನ್ನು ಗಮನಿಸಬೇಕು. 38ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 38. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಹೀಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಅಂದರೆ ಕರ್ತನ ಹೆಸರಿನಲ್ಲಿ ಆಶೀರ್ವಾದ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಮಗೆ ಆಶೀರ್ವಾದ. ಹಾಗಂತೇಳಿ ತಂದೆಯಾದ ದೇವರನ್ನು ಬಿಟ್ಬಿಡಿ ಅಂತಲ್ಲ. ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತನ, ಇವಾಗ ಇಸ್ರಾಯೇಲ್ ಜನಾಂಗದವ್ರು ಇದ್ದಾರೆ ನೋಡಿ, ತಂದೆಯಾದ ದೇವರನ್ನು, ಯೆಹೋವ ದೇವರನ್ನು ಅವ್ರು ನಂಬ್ತಾರೆ. ಯೆಹೋ ದೇವರು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಈಗಲೂ ಕೂಡ ಪಾಲಿಸ್ತಾರೆ. ಏನ್ರಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಇವಾಗಲೂ ಕೂಡ ಏನ್ರಿ, ಯಹೂದಿಗಳು ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಇದೆ, ಅದನ್ನು ಪಾಲಿಸ್ತಾರೆ.
ಹೊಸ ಒಡಂಬಡಿಕೆ ಇದೆಯಲ್ಲ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತರ ಇತಿಹಾಸವನ್ನು, ಯೇಸು ಕ್ರಿಸ್ತರ ಜೀವಿತವನ್ನು ಇವಾಗಲೂ ಕೂಡ ಅವ್ರು ನಂಬಲ್ಲ, ಇವಾಗಲೂ ಕೂಡ ಅವ್ರು ಇಷ್ಟಪಡಲ್ಲ. ಯೇಸು ಪ್ರಭು ಹೇಳಿರುವಂಥ ಮಾತೇನು ಅರ್ಥ ಮಾಡಿಕೊಳ್ಳಿ. ಏನದು? ನಿಮ್ಮ ಆಲಯವು ನಿಮಗೆ ಬರಿದಾಗಿದೆ. ಯಾರಿಗೆ ಹೇಳ್ತಾರೆ? ಇಸ್ರಾಯೇಲ್ರಿಗೆ. ನಿಮ್ಮ ಆಲಯ ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಅಂದರೆ ಕರ್ತನ ಹೆಸರಿನಲ್ಲಿ ಆಶೀರ್ವಾದ ಇದೆ ಎಂದು ಒಪ್ಪಿಕೊಳ್ಬೇಕು. ಅವರು ಕರ್ತನ ಹೆಸರಿನಲ್ಲಿ ರಕ್ಷಣೆ ಇದೆ ಅಂತ ಒಪ್ಪಿಕೊಳ್ಬೇಕು. ಯಾರ ಹೆಸರಿನಲ್ಲಿ? ಕರ್ತನ ಹೆಸರಿನಲ್ಲಿ. ಅಂದರೆ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಮಗೆ ರಕ್ಷಣೆ ಇದೆ ಅಂತೇಳಿ, ಯೇಸು ಕ್ರಿಸ್ತರ ಮೂಲಕ ನಮಗೆ ಆಶೀರ್ವಾದ ಇದೆ ಅಂತ ಹೇಳಿ ಅವರು ಒಪ್ಪಿಕೊಳ್ಬೇಕು. ಒಪ್ಪಿಕೊಳ್ಳೋದು ಹೋದರೆ ನನ್ನನ್ನು ನೋಡುವುದಿಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಿಮಗೆ ರಕ್ಷಣೆ ಇಲ್ಲ, ನಿಮಗೆ ನಿತ್ಯ ಜೀವ ಇಲ್ಲ, ನಿಮಗೆ ನನ್ನ ವಾಕ್ಯಗಳು ನಿಮಗೆ ಅರ್ಥ ಆಗಲ್ಲ, ಸತ್ತರೆ ನೀವು ಪರಲೋಕಕ್ಕೆ ಬರಲ್ಲ. ನನ್ನನ್ನು ನೋಡುವುದೇ ಇಲ್ಲ ಅಂದರೆ ಮೊಟ್ಟ ಮೊದಲು ಕರ್ತನನ್ನು ಅಂಗೀಕರಿಸಬೇಕು. ಅಂದರೆ ಯೇಸು ಕ್ರಿಸ್ತರನ್ನು ಅವರು ಅಂಗೀಕರಿಸ್ಬೇಕು. ಅಂಗೀಕರಿಸೋದು ಹೋದರೆ ಅವ್ರಿಗೆ ರಕ್ಷಣೆ ಇಲ್ಲ ರೀ. ತುಂಬ ಜನ ಏನ್ರಿ, ಈಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದಂಥ ಕ್ರೈಸ್ತರು ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ? ಇಸ್ರಾಯೇಲರಿಗೋಸ್ಕರ, ಯಹೂದಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದೇವ ಅವರನ್ನು ಕಾಪಾಡು ಅಂತೇಳಿ. ದೇವರು ಏನು ಮಾಡಿದ್ದಾರೆ? ಪೆಟ್ಟಾಗಿದ್ದಾರೆ. ಅವ್ರ ವಿಷಯದಲ್ಲಿ 1ನೇ ಶತಮಾನದಲ್ಲಿ ಅವ್ರು ಕೊಟ್ಟಂಥ ದೇವಾಲಯ ತೆಗೆದುಹಾಕಿದ್ದಾರೆ. ಅವ್ರು ಕೊಟ್ಟಂಥ ದೇವಾಲಯ ಇದೆಯಲ್ಲ ಅದನ್ನು ತೆಗೆದುಹಾಕಿದ್ದಾರೆ. ಶತ್ರುಗೆ ಅಂದರೆ ಅನ್ಯರಿಗೆ ಒಪ್ಪಿಸಿ ಕೊಟ್ಟಿದ್ದಾರೆ. ಅನ್ಯರಿಗೆ ಬುಡದ ಸಹಿತ ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ದಿನಗಳು ಬರುತ್ತಂತೇಳಿ ಯೇಸು ಸ್ವಾಮಿ ಹೇಳಿದಾರಲ್ವ, ಅದರ ಪ್ರಕಾರ ಕ್ರಿಸ್ತ ಶಕ 70ರಲ್ಲಿ ನೆರವೇರುತ್ತಾರೆ. ತೆಗೆದಾಕ್ತಾರೆ ಎಲ್ಲ ಕೂಡ. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವಾಲಯ ತೆಗೆದಾಕ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಯಹೂದಿಗಳನ್ನು ಓಡಿಸ್ತಾರೆ. ಎರಡನೇದಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟಿರ್ತಾರಲ್ಲ ಅದನ್ನು ರದ್ದು ಮಾಡ್ತಾರೆ. ಹೊಸ ಒಡಂಬಡಿಕೆಯನ್ನು ಕೊಡ್ತಾರೆ. ಈಗಿನ ಕಾಲದಲ್ಲಿ ಇಸ್ರಾಯೇಲ್ರ ಬಗ್ಗೆ ಆಶೀರ್ವಾದ ಹೊಂದಿದಂಥ ಜನಾಂಗ, ಆಶೀರ್ವಾದ ಹೊಂದಿದಂಥ ಜನಾಂಗ ಅಂತ ಹೇಳ್ತಾರೆ. ಆಶೀರ್ವಾದ ಹೊಂದಿದಂಥ ಜನಾಂಗ ನಿಜ, ಆಶೀರ್ವಾದ ಹೊಂದಿದೆ. ಅದೇ ಪ್ರಕಾರ ಶಾಪ ಕೂಡ ಹೊಂದ್ಕೊಂಡಿದೆಯಲ್ಲ. ಏನ್ರೆ ಅವ್ರು ಸತ್ತೋದ್ರೆ ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಬುದ್ಧಿವಂತ ಈಗಿನ ಕಾಲದಲ್ಲಿ ಅಂದರೆ ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಇತ್ತು. ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆ ಕೊಡ್ತಾರಲ್ಲ, ಹೊಸ ಒಡಂಬಡಿಕೆ ಕೊಟ್ಟ ಮೇಲೆ ಏನ್ರಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸೋದೋದ್ರೆ ನಿತ್ಯಲೋಕ ಪಡ್ಕೊಳ್ತಾರೆ ಅವರು. ಸತ್ತರೆ ಅವ್ರಿಗೆ ನಿತ್ಯಲೋಕ ಇಲ್ಲ ರೀ, ಪರಲೋಕ ಇಲ್ಲ ರೀ ಅವ್ರಿಗೆ. ಯಾಕಂದರೆ ಯೇಸು ಕ್ರಿಸ್ತರ ಮೂಲಕನೇ ರಕ್ಷಣೆ. ಯೇಸು ಕ್ರಿಸ್ತರನ್ನ ನಂಬದೆ ಹೋದರೆ ರಕ್ಷಣೆ ಇಲ್ಲ. ಅಂದರೆ ಇಸ್ರಾಯೇಲ್ ಜನಾಂಗದವ್ರು ಬೇರೆ, ಇಸ್ರಾಯೇಲ್ ಜನಾಂಗದವ್ರು ಬೇರೆ. ಅದು ಯಾಕೋಬನ ಸಂತಾನ. ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರು. ಯೇಸು ಕ್ರಿಸ್ತರ ಮೂಲಕ ಅಂದರೆ ಇಸ್ರಾಯೇಲ್ರಿದ್ದಾರೆ ಒಂದು ಕಾಲದಲ್ಲಿ, ದೇವ್ರ ಮೂಲಕ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಕೊನೆಯದಾಗಿ ಶಾಪವನ್ನು ತಂದುಕೊಳ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನವನ್ನು ನೋಡಿ ಪ್ರೇಯರ್. 27ನೇ ವಚನ: ಇದಲ್ಲದೆ ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ, ಕರ್ತನು ಈ ದೇಶದವರ ವಿಷಯವೂ ಪೂರ್ಣವಾಗಿಯೂ ತೀವ್ರವಾಗಿಯೂ ಲೆಕ್ಕವನ್ನು ತೀರಿಸೋನಾದ್ದರಿಂದ ಇಸ್ರಾಯೇಲ್ಯರ ಸಂಖ್ಯೆಯು ಸಮುದ್ರದ ಉಸಿಬಿನಂತೆ ಅಸಂಖ್ಯವಾಗಿದ್ದರೂ ಅವರಲ್ಲಿ ಒಂದಂಶ ಮಾತ್ರ ರಕ್ಷಣೆ ಹೊಂದುವುದೆಂದು ಕೂಗಿ ಹೇಳಿದನು. ಒಂದಂಶ ಮಾತ್ರ. ಸಂಖ್ಯೆ ಎಷ್ಟಿದೆ ಅಂತೆ? ಸಮುದ್ರದಲ್ಲಿ ಇಸುಬು ಎಷ್ಟಿದೆ? ಮರುಳು. ಉಸಿಬಿನಂತೆ ಅಸಂಖ್ಯವಾಗಿದ್ದಾರಂತೆ ಇಸ್ರಾಯೇಲ್ರು ಒಂದು ಕಾಲದಲ್ಲಿ. ರಕ್ಷಣೆ ಹೊಂದೋದು ಎಷ್ಟು ಜನ? ಒಂದಂಶ ಮಾತ್ರ. ಒಂದಂಶ ಮಾತ್ರ ಅಂದರೆ ಸ್ವಲ್ಪ ಜನ. ಪ್ರಕಟಣೆ ಗ್ರಂಥದಲ್ಲಿ 1,44,000 ಅಂತ ಕೊಟ್ಟಿರ್ತಾರಲ್ಲ, 1,44,000 ಜನ ಅಂತ ಕೊಟ್ಟಿರ್ತಾರಲ್ಲ ಇಸ್ರಾಯೇಲ್ ಜನಸಂಖ್ಯೆ ಅಂತೇಳಿ. ಸ್ವಲ್ಪ ಜನ ಇಸ್ರಾಯೇಲರಲ್ಲಿ ರಕ್ಷಣೆ ಹೊಂದಿದ್ದಾರೆ. ಅನೇಕರೇನಾಗಿದ್ದಾರೆ? ಪಾತಾಳಕ್ಕೆ ಜಾರಿ ಹೋಗಿದ್ದಾರೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗ, ಇಸ್ರಾಯೇಲರಂದರೆ ಅವರು ಪ್ರಿಯರು ಎಲ್ಲರಲ್ಲ. ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ಅವರು ಇಸ್ರಾಯೇಲರಾಗಲ್ಲ, ಕ್ರೈಸ್ತರಾಗ್ತಾರೆ. ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತರನ್ನ ನಂಬಿದ್ದಾರೆ ಅಂತ ತಿಳ್ಕೊಳ್ಳಿ. ಯೇಸು ಕ್ರಿಸ್ತರನ್ನ ನಂಬದೆ ಹೋದರೆ ರಕ್ಷಣೆ ಇಲ್ಲ. ಬೈಬಲ್ ಹೇಳುತ್ತೆ ನೋಡಿ, ಗಮನಿಸಬೇಕು. ಯೇಸು ಕ್ರಿಸ್ತರನ್ನ ನಂಬದೆ ಹೋದರೆ ಇಸ್ರಾಯೇಲರು ಕೂಡ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಇಲ್ಲ ನನ್ನ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ನನ್ನ ಬಳಿಯಲ್ಲಿ ಯೆಹೋವ ದೇವರಿದ್ದಾರೆ,
ನನ್ನ ಬಳಿಯಲ್ಲಿ ಪ್ರವಾದಿಗಳಿದ್ದಾರೆ ಅಂದರೆ ದೇವರು ಒಪ್ಪಲ್ಲ, ತಂದೆಯಾದ ದೇವರು ಒಪ್ಪಲ್ಲ. ಯಾಕೆಂದರೆ ಸಂಪೂರ್ಣ ಅಧಿಕಾರ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರ ಯೇಸು ಕ್ರಿಸ್ತರ ಮೂಲಕನೇ ನಿಮಗೆ ರಕ್ಷಣೆ. ಯಾಕೆಂದರೆ ಆತನು ನಿಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ಅಂದರೆ ಯೇಸು ಕ್ರಿಸ್ತರ ಮೂಲಕನೇ ಪಾಪ ಕ್ಷಮಾಪಣೆ ಇದೆ, ರಕ್ಷಣೆ ಇದೆ. ಯೇಸು ಕ್ರಿಸ್ತರನ್ನು ಅವ್ರು ಏನು ಮಾಡಿದ್ದಾರೆ? ಬದಿಗಿಟ್ಟಿದ್ದಾರೆ. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ರೇ ಅವರಿಗೆ ರಕ್ಷಣೆ ಏನ್ರಿ. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದವರು ಏನಾಗ್ತಾರೆ ಗೊತ್ತಾ? ಕ್ರೈಸ್ತರಾಗ್ತಾರೆ. ಎಲ್ಲರೂ ಕ್ರೈಸ್ತರಲ್ಲ, ಇಸ್ರಾಯೇಲರು ಕ್ರೈಸ್ತರಲ್ಲ, ಇಸ್ರಾಯೇಲರು ಬೇರೆ, ಇಸ್ರೇಲ್ ಜನಾಂಗದವರು ಬೇರೆ. ಪ್ರಾರಂಭದಲ್ಲೇ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಧರ್ಮಶಾಸ್ತ್ರ, ಆದರೆ ಅದನ್ನು ಕಳ್ಕೊಂಡಿದ್ದಾರೆ ಅವರು, ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅವರು, ಕಾಪಾಡಿಕೊಂಡಿಲ್ಲ ಅವರು, ದೇವರಿಂದ ದೂರವಾಗಿದ್ದಾರೆ ಆ ಜನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ನೋಡಿ 3ನೇ ಅಧ್ಯಾಯ 23ರಿಂದ. ಕ್ರಿಸ್ತ ನಂಬಿಕೆಯ ಕಾಲ ಬರೋದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ಅವಕಾಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿದ್ದು ಮುಚ್ಚಲ್ಪಟ್ಟಿದ್ದೇವೆ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ಅಂದರೆ ಈ ಧರ್ಮಶಾಸ್ತ್ರ ಏನಪ್ಪ ಅಂದರೆ ನಮ್ಮನ್ನು ಕಾಯುವ ರೀತಿಯಲ್ಲಿದೆ. ಒಂದು ಕಾಲ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆಯಲ್ಲ ಏನ್ರಿ, ಈ ಧರ್ಮಶಾಸ್ತ್ರಕ್ಕೆ ಯಾವುದು ಹೋಲಿಸ್ತಾರಪ್ಪ ಅಂದರೆ ಮನೆ ಬಳಿಯಲ್ಲಿ ಕಾಯ್ತಾ ಇರ್ತಾರಲ್ಲ ಆಳುಗಳು, ಸೇವಕರು, ಆ ಕಾಯುವಂಥ ಸೇವಕರಂತೆ ಅದು ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅವ್ರನ್ನ ಕಾಯೋದಕ್ಕೆ, ಇಸ್ರಾಯೇಲ್ ಜನಾಂಗದವರನ್ನು ಕಾಯೋದಕ್ಕೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ 24, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಬೇಕಾದ್ರೆ, ನಂಬಿಕೆಯಿಂದ ನೀತಿವಂತರ ಎಂಬ ಹೊಂದಬೇಕಾದ್ರೆ ಅದು ಕ್ರಿಸ್ತನ ಮೂಲಕ ಆಗುತ್ತೆ. ಕ್ರಿಸ್ತನ ಮೂಲಕ ಟೋಟಲ್ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರಿಗೆ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಯಾವುದು? ಧರ್ಮಶಾಸ್ತ್ರ. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈ ಕೆಳಗಿರುವವರಲ್ಲ. ಅಂದರೆ ಧರ್ಮಶಾಸ್ತ್ರದ ಕೈ ಕೆಳಗಿರುವವರಲ್ಲ ಅಂತ ಅರ್ಥ ರೀ. ಆಮೇಲೆ ನೋಡಿ, ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈ ಕೆಳಗಿರುವವರಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಏನು? ಯೇಸು ಕ್ರಿಸ್ತರು ದೈವಕುಮಾರನು, ಯೇಸು ಕ್ರಿಸ್ತನು ರಕ್ಷಕನು, ಅಭಿಷಕ್ತನು, ಒಡೆಯನು. ಆಮೇಲೆ ಈತನ ಮೂಲಕ ನಮಗೆ ರಕ್ಷಣೆ ಬರುತ್ತೆ ಅಂತೇಳಿ ನಂಬ್ತೀವಿ ನೋಡಿ. ನಂಬುವಂಥದ್ದು ಇದು ಯೇಸು ಕ್ರಿಸ್ತರ ಮೂಲಕ. ಅಂದರೆ ಯೇಸು ಕ್ರಿಸ್ತರು ಮಾಡಿರುವಂಥ ಬೋಧನೆ, ಯೇಸು ಕ್ರಿಸ್ತರು ಮಾಡಿರುವಂಥ ಶಿಲುಬೆ ಮರಣ, ತ್ಯಾಗ, ಆತನ ಒಂದು ವಿಷಯವನ್ನು ಎಲ್ಲವನ್ನು ತಿಳ್ಕೊಂಡಾಗ ನಂಬಿಕೆ ಹುಟ್ಟುತ್ತಾ ಇದೆ. ಈ ನಂಬಿಕೆ ಏನಪ್ಪ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಅದ್ಭುತವಾದದ್ದು, ಅದು ಯೇಸು ಕ್ರಿಸ್ತರ ಮೂಲಕ ಹುಟ್ಟುವಂಥ ಈ ನಂಬಿಕೆ. ಈ ನಂಬಿಕೆಯಿಂದ ನಾವೇನಾಗಿದ್ದೀವಿ? ದೇವರ ಪುತ್ರರಾಗಿದ್ದೀವಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಅಂದರೆ ಇದರಲ್ಲಿ ಪ್ರಿಯರ ದೇವರ ಮಕ್ಕಳಿರ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಅನ್ಯರೂ ಆಗಿರ್ಬೋದು, ಇಸ್ರಾಯೇಲರೂ ಆಗಿರ್ಬೋದು, ಏನಾಗ್ತಾರೆ ಗೊತ್ತಾ? ಕ್ರಿಸ್ತನನ್ನು ಧರಿಸಿಕೊಂಡಿರುವಂಥ ಕ್ರೈಸ್ತರಾಗ್ತಾರೆ. ಇದರಲ್ಲಿ ಯಹೂದಿಗಳು, ಅನ್ಯರು, ಇಲ್ಲದಿದ್ದರೆ ಇಸ್ಲಾಮರು, ಇಲ್ಲಂದರೆ ಇನ್ನೊಂದು ಗುಂಪು ಅಂತೇಳಿ ಕರೆಯಲ್ಪಡ್ತಾರಲ್ಲಿ. ಲೋಕದಲ್ಲಿ ಅನೇಕ ಮತಗಳು ಕರೆಯಲ್ಪಡ್ತಾ ಇದೆ. ಯಾವಾಗ ಯೇಸು ಕ್ರಿಸ್ತರ ಮಾತನ್ನು, ಯೇಸು ಕ್ರಿಸ್ತರ ಧರ್ಮವನ್ನು, ಮಾರ್ಗವನ್ನು ಯಾವಾಗ ತಿಳ್ಕೊಳ್ತಾರೋ, ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ, ಆವಾಗ ಅವರು ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತಾರೆ. ಯೇಸು ಕ್ರಿಸ್ತರಲ್ಲಿ ಸೇರಿಸಲ್ಪಟ್ಟಂಥ ಪ್ರತಿಯೊಬ್ಬರು ಕ್ರೈಸ್ತರಾಗಿ ಕರೆಯಲ್ಪಡ್ತಾರೆ.
ಅಂದರೆ ಇಸ್ರಾಯೇಲರು ಬೇರೆ, ಕ್ರೈಸ್ತರು ಬೇರೆ. ಇವಾಗ ನಾವು ಏನಾಗಿದೆಯಪ್ಪ ಅಂತ ನೋಡುವಾಗ ಕ್ರೈಸ್ತರಾಗ್ತೀವಿ. ನಾವು ಯಾರಪ್ಪ ಅಂತ ನೋಡುವಾಗ ಕ್ರೈಸ್ತರು. ಇಸ್ರಾಯೇಲರು ಅಲ್ಲ ಪ್ರಿಯರೇ, ನಾವು ಕ್ರೈಸ್ತರು. ಕ್ರಿಸ್ತನನ್ನು ನಂಬಿರುವಂಥ ನಾವು ಕ್ರೈಸ್ತರು. ಮೊಟ್ಟ ಮೊದಲು ಕ್ರೈಸ್ತರು ಯಾರು ಕರೆಯಲ್ಪಟ್ಟಿದ್ದಾರೆ ಹೇಳಿ? ಅಂದರೆ ಅನ್ಯ ಜನಾಂಗದವರಲ್ಲಿ ಯೇಸು ಕ್ರಿಸ್ತರನ್ನ ನಂಬಿದವರು ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರಾ, ಅಥವಾ ಯಹೂದಿಗಳಲ್ಲಿ ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರಾ? ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 25-26 ವಚನವನ್ನು ಓದೋಣ. 25-26. ಆಗ ಬಹು ಮಂದಿ ಕರ್ತನಿಗೆ ಸೇರಿಕೊಂಡರು. ತರುವಾಯ ಬರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದರು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಲ್ಲಿ ಅಂತಿಯೋಕ್ಯದಲ್ಲಿ ಯಾರಿದ್ದಾರೆ? ಅಪೊಸ್ತಲನಾಗಿರುವಂಥ ಪೌಲನು ಎಲ್ಲಿ ಹೋಗಿದ್ದಾನೆ, ಯಾರ ಬಳಿಯಲ್ಲಿ ಅಂತ ನೋಡುವಾಗ ಅನ್ಯರು ಇದ್ದಾರೆ ಏನ್ರಿ, ಅನ್ಯ ಜನಾಂಗದವರು ಇದ್ದಾರೆ. ಅದೇ ಪ್ರಕಾರ ಯಹೂದಿಗಳು ಕೂಡ ಇದ್ದಾರೆ ಪ್ರಿಯರೇ. ಅಂದರೆ ಅನ್ಯ ಪ್ರಾಂತದಲ್ಲಿರುವಂಥ ಅಂತಿಯೋಕ್ಯದಲ್ಲಿ ಶಿಷ್ಯರು ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರೆ. ಇವರು ಕ್ರೈಸ್ತರು ಅಂತೇಳಿ. ಅಂದರೆ ಕ್ರೈಸ್ತರಂದರೆ ಏನು ಅರ್ಥ ಏನು? ಕ್ರೈಸ್ತ ಅಂದರೆ ಅಭಿಷಕ್ತ ಹೊಂದಿದಾತನು, ಅಭಿಷಕ್ತನು. ಅಭಿಷಕ್ತನಂದರೆ ಒಡೆಯನಿಗೆ ಅಭಿಷೇಕ ಮಾಡ್ತಾರಲ್ಲ, ಎಲ್ಲರಿಗಲ್ಲ. ಅಭಿಷೇಕ ಅಂದರೆ ಏನು ಗೊತ್ತಾ? ಇವಾಗ ಒಬ್ಬ ಅರಸನನ್ನು ನೇಮಿಸುವಾಗ ಸುಗಂಧ ತೈಲದ ಮೂಲಕ ಅಭಿಷೇಕ ಮಾಡ್ತಾರೆ. ಯಾರು ಅಭಿಷೇಕ ಮಾಡ್ತಾರೆ? ಅಭಿಷೇಕ ಮಾಡೋರು ಯಾರು? ಅರಸನನ್ನು ನೇಮಿಸೋರು ಯಾರು? ಪ್ರವಾದಿಗಳು. ಅರಸನನ್ನು ನೇಮಿಸಬೇಕಾದ್ರೆ ಪ್ರವಾದಿಗಳು ಬರ್ತಾರೆ. ಯಾಜಕರನ್ನು ನೇಮಿಸಬೇಕಾದ್ರೆ ಮಹಾಯಾಜಕರು. ಲೇವಿ ಗೋತ್ರದಲ್ಲಿ ಒಬ್ಬ ಯಾಜಕರನ್ನು ನೇಮಿಸಬೇಕಾದ್ರೆ ಮಹಾಯಾಜಕರು ಇರ್ತಾರೆ. ಮಹಾಯಾಜಕರು ಯಾಜಕರನ್ನು ನೇಮಿಸ್ತಾರೆ. ಅದೇ ಪ್ರಕಾರ ನ್ಯಾಯಸ್ಥಾಪಕರನ್ನು ನೇಮಿಸಬೇಕಾದ್ರೆ ಮಹಾಯಾಜಕರು. ಅರಸರನ್ನು ನೇಮಿಸಬೇಕಾದ್ರೆ ಅವಾಗ ಸುಗಂಧ ತೈಲ ತಲೆ ಮೇಲೆ ಒಯ್ತಾರೆ. ತಲೆ ಮೇಲೆ ಒಯ್ದು ಜನಗಳಿಗೆ ಪರಿಚಯ ಮಾಡ್ತಾರೆ. ಇವತ್ತಿಂದ ಈ ಮನುಷ್ಯ ನಿಮಗೆ ಒಡೆಯನು, ಇಲ್ಲ ಅರಸನು, ಇಲ್ಲ ಪ್ರಭು, ಇಲ್ಲಾಂದರೆ ಯಾಜಕರು ಅಂಥೇಳಿ ಜನಗಳ ಮಧ್ಯದಲ್ಲಿ ಅನೌನ್ಸ್ಮೆಂಟ್ ನಡೆಯುತ್ತೆ ರೀ, ಪ್ರಜೆಗಳ ಮಧ್ಯದಲ್ಲಿ. ಇವಾಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ತಂದೆಯಾದ ದೇವರು ಯೇಸು ಪ್ರಭು ಇದ್ದಾರಲ್ಲ, ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಪರಲೋಕದಿಂದ ವಾಣಿ ಬರುತ್ತೆ, ಈತನು ಪ್ರಿಯನಾಗಿರುವ ನನ್ನ ಮಗನು. ಅಂದರೆ ದೇವರ ಅಭಿಷೇಕ, ಪವಿತ್ರಾತ್ಮ ಇಳಿತನಲ್ಲಿ ಯೇಸು ಕ್ರಿಸ್ತರಿಗೆ ಅಭಿಷೇಕ ನಡೆಯುತ್ತೆ. ಒಡೆಯನೈತ ಅಂದರೆ ಅಭಿಷೇಕ, ದೇವ್ರ ಮೂಲಕನೇ ಅಭಿಷೇಕ. ಕ್ರೈಸ್ತರು ಅಂದರೆ ಅಭಿಷಕ್ತರು ಅಂತ ಅರ್ಥ ರೀ. ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡವರು ಅಭಿಷಕ್ತರು. ಪ್ರಿಯರಾದ ದೇವ್ರ ಮಕ್ಕಳಿರ, ಕ್ರೈಸ್ತರಿಗೆ ಇನ್ನೂ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಯಾಜಕರು ಅಂತ ಹೇಳ್ತಾರೆ. ದೇವರು ಹೇಳ್ತಾರೆ, ನೀವು ಯಾಜಕರು, ನೀವು ನನ್ನ ಸ್ವಕೀಯ ಪ್ರಜೆಗಳು, ನೀವು ರಾಜವಂಶದವರು, ನೀವು ಯಾಜಕರು, ನನ್ನ ಸ್ವಕೀಯ ಪ್ರಜೆಗಳು ಅಂತೇಳಿ. ಅಂದರೆ ಕ್ರೈಸ್ತರು ಸಾಮಾನ್ಯರಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಶಿಷ್ಯರು. ಅಂದರೆ ಯೇಸು ಕ್ರಿಸ್ತನ ಶಿಷ್ಯರೇ ಕ್ರೈಸ್ತರು. ಯೇಸು ಕ್ರಿಸ್ತನ ಶಿಷ್ಯರೇ 11ನೇ ಅಧ್ಯಾಯದಲ್ಲಿ ಅಲ್ಲಿ ಕರೆದಿದ್ದಾರೆ. ಆದರೆ ಆಲೋಚನೆ ಮಾಡಿ, ಯಾವಾಗ ಯೇಸು ಕ್ರಿಸ್ತನಿಗೆ ಶಿಷ್ಯರಾಗ್ತಾರೋ ಆಗ ಕ್ರೈಸ್ತರು. ಹೇಗೆ ಶಿಷ್ಯರಾಗ್ತಾರೆ ಏನ್ರಿ? ಶಿಷ್ಯರಾಗಬೇಕಾದ್ರೆ ಹೇಗೆ? ಕ್ರೈಸ್ತರಾಗಬೇಕಾದ್ರೆ ಹೇಗೆ? ಚರ್ಚಿಗೆ ಬರ್ತಾರಲ್ಲ, ಕ್ರೈಸ್ತರಾಗ್ಬಿಡ್ತಾರ? ಚರ್ಚಿಗೆ ಬಂದಿದ್ದಾರಂತ ತಿಳ್ಕೊಳ್ಳಿ, ಪ್ರಾರ್ಥನೆಗೆ ಅಂದರೆ ಸಭೆಗೆ ಬಂದಿದ್ದಾರಂತ ತಿಳ್ಕೊಳ್ಳಿ. ಯಾರಾದರೂ ಹೊಸಬ್ರು ಚರ್ಚಿಗೆ ಬಂದರೆ ಕ್ರೈಸ್ತರಾಗ್ಬಿಟ್ರಾ? ಕ್ರೈಸ್ತರಾಗೋದ್ರಾ? ಚರ್ಚಿಗೆ ಬಂದ ಮೇಲೆ ಅಂದರೆ ಸಭೆಗೆ ಬಂದ ಮೇಲೆ ದೇವರ ಜ್ಞಾನ ತಿಳಿಬೇಕು, ದೇವರನ್ನು ಅರ್ಥ ಮಾಡ್ಕೊಳ್ಬೇಕು, ನಾನು ಪಾಪಿ ಅಂತೇಳಿ ತಿಳ್ಕೊಳ್ಬೇಕು, ಮನಸಾಂತರ ಹೊಂದಬೇಕು. ಆಮೇಲೆ ದೀಕ್ಷಾಸ್ಥಾನ ಪಡ್ಕೊಳ್ಬೇಕು. ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಯೇಸು ಕ್ರಿಸ್ತನಿಗೆ ಶಿಷ್ಯನಾಗ್ತಾನೆ, ಕ್ರೈಸ್ತನಾಗ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಿಂದ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿ. ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಕೊಡಿ. ದೀಕ್ಷಾಸ್ಥಾನ ಕೊಟ್ಟಾಗ, ಆ ಮನುಷ್ಯನು ಪಡ್ಕೊಂಡಾಗ ಆ ಮನುಷ್ಯನು ನನಗೆ ಶಿಷ್ಯನಾಗ್ತಾನೆ. ನನಗೆ ಶಿಷ್ಯನಾಗ್ತಾನೆ ಆ ಮನುಷ್ಯನಿಗೆ ಕ್ರೈಸ್ತನು, ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡಿರುವಂಥ ಕ್ರೈಸ್ತನಂತೇಳಿ ಹೆಸರು ಬರುತ್ತೆ. ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡಿರುವಂಥ ಕ್ರೈಸ್ತನು ಎಂದು ಹೆಸರು ಪಡಿಬೇಕಾದರೆ
ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡ್ಕೊಂಡಾಗ ಆ ಮನುಷ್ಯನು ಕ್ರೈಸ್ತನಾಗ್ತಾನೆ. ಏನ್ರಿ, ದೀಕ್ಷಾಸ್ಥಾನವನ್ನು ಪಡ್ಕೊಳ್ಳದೆ ಹೋದರೆ ಕ್ರೈಸ್ತನಾಗ್ತಾನ? ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದಷ್ಟು ಮಾತ್ರಕ್ಕೆ ಆ ಮನುಷ್ಯನ ಕ್ರೈಸ್ತನಾಗ್ತಾನ? ಯಾವಾಗ ಕ್ರೈಸ್ತನಾಗ್ತಾನೆ ಗೊತ್ತಾ? ಯಾವಾಗ ತಂದೆಯಾದ ದೇವರನ್ನು, ದೈವಕುಮಾರನಂತ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡ್ಕೊಂಡ್ರೇ ಕ್ರೈಸ್ತನಾಗ್ತಾನೆ. ಇಲ್ಲ ಅದು ಹೋದರೆ ಬೈಬಲ್ ಪ್ರಕಾರ ಕ್ರೈಸ್ತರಲ್ಲ. ಈ ಲೋಕದಲ್ಲಿ ಕ್ರೈಸ್ತರೆಂದು ಕರೆಯಲ್ಪಡ್ಬೋದು, ಕ್ರೈಸ್ತರಲ್ಲ. ದೀಕ್ಷಾಸ್ಥಾನವನ್ನು ಪಡ್ಕೊಳ್ಳೋದು ಹೋದರೆ ಕ್ರೈಸ್ತರಲ್ಲ. ಎಷ್ಟು ಮಂದಿ ಇದ್ದಾರೆ ಲೆಕ್ಕ ಹಾಕಿ. ದೀಕ್ಷಾ ಸ್ನಾನವನ್ನು ಪಡೆಯದೇ ಇದ್ದಂಥ ಜನ ಎಷ್ಟು ಮಂದಿ ಇದ್ದಾರೆ? ದೀಕ್ಷಾ ಸ್ನಾನವನ್ನು ಪಡೆದು ವಾಕ್ಯದ ಪ್ರಕಾರ ನಡೆಯೋರು ಎಷ್ಟು ಮಂದಿ ಇದ್ದಾರೆ? ವಾಕ್ಯದ ಪ್ರಕಾರ ಅಂದರೆ ಯೇಸು ಕ್ರಿಸ್ತರ ಹೇಳಿರೋ ಪ್ರಕಾರ ನಡ್ಕೊಂಡ್ರೇ ನನ್ನ ಶಿಷ್ಯರು ಅಂತ ಹೇಳ್ತಾನೆ ಅವರು. ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರಿ, ಯೋಹಾನನು ಬರೆದ ಸುವಾರ್ತೆ ನೋಡೋಣ, ಅವ್ರ ಮಾತನ್ನು ಗಮನಿಸೋಣ. ಯಾಕೆಂದರೆ ಅವ್ರ ಮಾತನ್ನು ಗಮನಿಸೋದು ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ. 15ನೇ ಅಧ್ಯಾಯ 8ನೇ ವಚನದಿಂದ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಿಂದ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿವಿರಿ. ನೀವು ಲೋಕದಲ್ಲಿ ಹೋಗಿ ಬಹಳ ಫಲ ಕೊಡಬೇಕು. ಬಹಳ ಫಲ ಕೊಡಬೇಕಾದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ಬಹಳ ಫಲ ಕೊಡ್ತಾರೆ. ಬಹಳ ಫಲ ಕೊಟ್ಟರೆ ಶಿಷ್ಯರಾಗ್ತಾರೆ. ಶಿಷ್ಯರಂದರೆ ಕ್ರೈಸ್ತರಾಗ್ತಾರೆ. ಬಹಳ ಫಲ ಕೊಡದೆ ಹೋದರೆ ಕ್ರೈಸ್ತರ? ಕೆಲವರು ಕಿರಿಕಿರಿ ಮಾಡ್ತಾ ಇರ್ತಾರೆ, ಕೆಲವರು ಶೋಧಿಸ್ತಾ ಇರ್ತಾರೆ, ಇನ್ನು ಕೆಲವರು ಚಾಡಿ ಹೇಳ್ತಾ ಇರ್ತಾರೆ, ಇನ್ನು ಕೆಲವರು ಲೋಕದ ಆಸೆ ಇಟ್ಕೊಂಡಿರ್ತಾರೆ. ಲೋಕದ ಆಸೆಯನ್ನು ಇಟ್ಕೊಂಡು ಭಾನುವಾರ ಮಾತ್ರ ಪ್ರಾರ್ಥನೆಗೆ ಬರೋರು ಕ್ರೈಸ್ತರಾಗ್ತಾರ? ದೀಕ್ಷಾಸ್ಥಾನ ಪಡ್ಕೊಂಡಿದ್ದಾರೆ, ಭಾನುವಾರ ಮಾತ್ರ ಬರ್ತಾ ಇದ್ದಾರೆ, ಆಮೇಲೆ ಲೋಕದ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಈ ಕಡೆ ಆ ಕಡೆ. ಲೋಕದ ರೀತಿಯಲ್ಲೇ ಮಾತುಗಳು, ಲೋಕದ ರೀತಿಯಲ್ಲಿ ವ್ಯವಹಾರ, ಲೋಕದ ರೀತಿಯಲ್ಲಿ ಪ್ರಾರ್ಥನೆ ಇಲ್ಲ, ಭಕ್ತಿ ಇಲ್ಲ, ಆರಾಧನೆ ಇಲ್ಲ. ಇದ್ರೆ ಏನ್ರಿ ವೇಷಧಾರಣೆ ಇದ್ದರೆ ಅವರು ಕ್ರೈಸ್ತರ. ಅವ್ರೇನಂತಾರೆ? ಅವರನ್ನೇನಂತಾರೆ? ಸುಳ್ಳು ಕ್ರೈಸ್ತರಂತಾರೆ. ಇವಾಗ ನೋಡಿ, ಸುಳ್ಳು ಕ್ರೈಸ್ತರು ಜಾಸ್ತಿ ಇದ್ದಾರಾ? ನಿಜವಾದ ಕ್ರೈಸ್ತರು ಜಾಸ್ತಿ ಇದ್ದಾರಾ? ಸುಳ್ಳು ಕ್ರೈಸ್ತರು ಜಾಸ್ತಿ ಇದ್ದಾರೆ, ನಿಜವಾದ ಕ್ರೈಸ್ತರು ಸ್ವಲ್ಪ ಇದ್ದಾರೆ. ಇವಾಗ ನೀವು ಯಾವ ಗುಂಪಿನಲ್ಲಿದ್ದೀರಾ? ಎರಡು ಗುಂಪಿದೆ. ಸುಳ್ಳು ಕ್ರೈಸ್ತರ ಗುಂಪಿದೆ, ನಿಜವಾದ ಕ್ರೈಸ್ತರ ಗುಂಪಿದೆ. ನಿಜವಾದ ಕ್ರೈಸ್ತರು ಮೊಟ್ಟ ಮೊದಲು ದೀಕ್ಷಾಸ್ಥಾನ, ಎರಡನೇದಾಗಿ ವಾಕ್ಯಾನುಸಾರವಾಗಿ ಜೀವಿಸುವಂಥ ಗುಂಪೇ ನಿಜವಾದ ಸಭೆ. ನೀವು ಯಾವ ಸಭೆಯಲ್ಲಿದ್ದೀರಾ? ದೇವರ ಸಭೆಯಲ್ಲಿದ್ದೀರಾ ಅಥವಾ ಮೋಸ ಮಾಡುವಂಥ ಸಭೆಯಲ್ಲಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. 9ನೇ ವಚನ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಈ ಆಜ್ಞೆಗಳನ್ನು ಯಾರ್ಯಾರು ಪ್ರೀತಿಸ್ತಾರೋ ಅವರು ಏನಾಗ್ತಾರೆ ಪ್ರೇರೆ? ಭಕ್ತರು. ಅವರು ನಿಜವಾದ ಕ್ರೈಸ್ತರು ಆಗ್ತಾರೆ. ಇವಾಗ 1ನೇ ಶತಮಾನದಲ್ಲಿ ಅಪೊಸ್ತಲರು ಬೋಧನೆ ಮಾಡಿದ್ರು, ಸುವಾರ್ತೆ ಮಾಡಿದಾಗ ಸುಮಾರು 3,000 ಮಂದಿ ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾರೆ. ಈಗಿನ ಕಾಲದಲ್ಲಿ ತುಂಬ ಜನ ಮಾತಾಡ್ತಾರೆ ಕೆಲವರು, ಅಂದರೆ ದೀಕ್ಷಾಸ್ನಾನ ಅವಶ್ಯಕತೆ ಇಲ್ಲ ಬ್ರದರ್. ಯಾರನ್ನ ನೋಡಿ ಹೇಳ್ತಾರೆ ಗೊತ್ತಾ? ಯಾರನ್ನ ನೋಡಿ? ಯಾವುದನ್ನು ನೋಡಿ? ಆ ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ಮರಣ ಹೊಂದುವಂಥ ಸಮಯದಲ್ಲಿ ಇಬ್ಬರು ಕಳ್ಳರಿದ್ದಾರಲ್ಲ, ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು, ಪ್ರಭುವೇ ಯೇಸುವೆ, ನಿಮ್ಮ ರಾಜ್ಯದೊಡನೆ ನೀವು ಬರುವಾಗ ನನ್ನನ್ನು ನೆನಪು ಮಾಡಿಕೊಡ್ರಿ ಪ್ರಭುವೇ ಯೇಸುವೆ ಅಂದಾಗ, ಯೇಸು ಪ್ರಭು ಹೇಳುವಂಥ ಮಾತೇನು? ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಅಂತೇಳಿ. ಯಾರಿಗೆ ಹೇಳಿದ್ದಾರೆ? ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಅವನು ಹೇಳಿದ್ದಾನೆ. ಒಬ್ಬ ಕಳ್ಳನು ಬದಲಾಗಿರುವಂಥ ವ್ಯಕ್ತಿಗೆ ಯೇಸು ಪ್ರಭು ಅಲ್ಲಿ ಹೇಳಿರುವಂಥ ಮಾತು, ಅದು ನಿನಗೆ ಎಲ್ಲಿ ವರ್ತಿಸುತ್ತೆ? ನಿನಗೆ ವರ್ತಿಸುತ್ತೆ, ಪರವಾಗಿಲ್ಲ, ನನಗೂ ವರ್ತಿಸುತ್ತೆ ಅಂತ ಯಾರಾದರೂ ಹೇಳಿದ್ರೆ ಒಂದು ದೊಡ್ಡ ಕಳ್ಳ ಅಂತವೋ ಅವಿವೇಕಿ ಅಂತ ಅರ್ಥ ರೀ. ಹೇಗೆ ವರ್ತಿಸುತ್ತೆ ಅದು? ನೀನೇನಾದರೂ ಶಿಲುಬೆ ಮೇಲೆ ಇದ್ದೀಯಾ? ಶಿಲುಬೆ ಮೇಲೆ ಹೊಂದುವಂಥ ಸಮಯದಲ್ಲಿ ನೀನಿದ್ದೀಯಾ?
ಅಂದರೆ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ, ಇಷ್ಟ ಬಂದ ಹಾಗೆ ಬೋಧನೆ ಮಾಡಿದ್ರೆ ಏನ್ರಿ, ಇವರು ಕಠಿಣವಾದ ತೀರ್ಪಿಗೆ ಗುರಿ ಆಗ್ತಾರೆ. ಇಂಥವರ ಮಾತನ್ನು ಕೇಳಿ ಮೋಸ ಹೋಗಬೇಡಿ. ಯಾಕೆಂದರೆ ನಿಮ್ಮ ಆತ್ಮಗಳನ್ನು ಅವರು ಕಾಪಾಡಲ್ಲ, ನಿಮ್ಮ ಆತ್ಮಗಳನ್ನು ಕಾಪಾಡೋರು ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ರಕ್ತದ ಮೂಲಕನೇ ನಮಗೆ ಪಾಪ ಕ್ಷಮಾಪಣೆ ಇದೆ. ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು, ತಂದೆಯಾದ ದೇವರನ್ನು ತಿಳಿದುಕೊಂಡು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ನೀವು ದೀಕ್ಷಾಸ್ನಾನ ಪಡ್ಕೊಂಡ್ರೇ ನಿಮಗೆ ರಕ್ಷಣೆ ಸಿಗುತ್ತೆ. ಇಲ್ಲದೆ ಹೋದರೆ ನಿಮಗೆ ರಕ್ಷಣೆ ಇಲ್ಲ. ನೀವು ಯಾರಾದರೂ ಆಗಿರ್ಬೋದು, ದೊಡ್ಡ ಸೇವಕರಾಗಿರ್ಬೋದು, ಚಿಕ್ಕ ಸೇವಕರಾಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಚರ್ಚಿಗೆ ಹೋಗೋರಾಗಿರ್ಬೋದು, ಕ್ರೈಸ್ತರಾಗಿ ಕರೆಯಲ್ಪಡಬೇಕಾದ್ರೆ ಮೊಟ್ಟ ಮೊದಲು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಆಗಬೇಕು. ಆಮೇಲೆ ಪ್ರಾಣ ಇರೋ ತನಕ ಭಕ್ತಿಯಿಂದ ನಡ್ಕೊಳ್ಬೇಕು. ಅವರು ನಿಜವಾದ ಕ್ರೈಸ್ತರಾಗ್ತಾರೆ. ವಾರಕ್ಕೊಂದು ಸಾರಿ ಭಾನುವಾರ ಬರೋರು ಕ್ರೈಸ್ತರಾಗಲ್ಲ. ದೀಕ್ಷಾಸ್ನಾನ ಪಡೆಯದವರು ಕ್ರೈಸ್ತರಾಗಲ್ಲ. ದೇವ್ರಿಗೋಸ್ಕರ ಜೀವಿಸದವರು ಕ್ರೈಸ್ತರಾಗಲ್ಲ. ವಾಕ್ಯದ ಪ್ರಕಾರ ನಡೆಯದು ಹೋದರೆ ಅವರು ಕ್ರೈಸ್ತರಾಗಲ್ಲ. ಏನ್ರಿ, ಇವಾಗ ನಾವು ಕ್ರೈಸ್ತರಂದರೆ ವಾಕ್ಯದ ಪ್ರಕಾರ ದೀಕ್ಷಾಸ್ನಾನ ಆಗಬೇಕು, ವಾಕ್ಯದ ಪ್ರಕಾರ ಜೀವಿತ ಇರಬೇಕು. ವಾಕ್ಯದ ಪ್ರಕಾರ ಜೀವಿತ ಇಲ್ಲಾಂದರೆ ಏನಂತಾರೆ ಅದಕ್ಕೆ? ಅಮ್ಮ, ಅಯ್ಯ, ವಾಕ್ಯದ ಪ್ರಕಾರ ನಮ್ಮ ಬದುಕುಗಳು ಇಲ್ಲ ಅಂತ ತಿಳ್ಕೊಳ್ಳಿ. ಏನಂತಾರೆ ನಮ್ಮನ್ನು? ದೇವರೇನಂತಾರೆ? ಕಪಟಿಗಳು, ವೇಷಧಾರಿಗಳಂತಾರೆ ದೇವರು. ಕ್ರೈಸ್ತರಲ್ಲ ನೀವು. ಕ್ರೈಸ್ತರಂದರೆ ಯಥಾರ್ಥವಾಗಿದ್ದವರೇ ಕ್ರೈಸ್ತರು. ಯಥಾರ್ಥರಾಗಿರಬೇಕು. ಕಪಟ, ವೇಷಧಾರಣೆ ಇದ್ದರೆ ನಾವು ಕ್ರೈಸ್ತರಾಗಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಜಾಗೃತಿಯಿಂದ ಇರಬೇಕು. ಯಾರು ಕ್ರೈಸ್ತರು, ಯಾರು ಇಸ್ರಾಯೇಲ್ ಜನಾಂಗದವರು, ಹೌದಲ್ವಾ? ಇಸ್ರಾಯೇಲ್ರು ಯಾರು? ಇಸ್ರಾಯೇಲ್ರು ಒಂದು ಕಾಲದಲ್ಲಿ ಯಾಕೋಬನ ಮೂಲಕ ಹುಟ್ಟಿದವರು, ಅವರು ಇಸ್ರಾಯೇಲ್ರು. ಇವಾಗ ಅವರು ದೇವ್ರ ಲಿಸ್ಟಲ್ಲಿಲ್ಲ. ದೇವರ ದೃಷ್ಟಿಯಲ್ಲಿ, ದೇವರ ಲಿಸ್ಟಲ್ಲಿ ಯಾರಿದ್ದಾರೆ ಗೊತ್ತಾ? ಕ್ರೈಸ್ತರು. ರಕ್ಷಣೆ ಯಾರಿಗುಂಟಾಗುತ್ತೆ ಗೊತ್ತಾ? ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ ಭಕ್ತಿಯಿಂದ ನಡ್ಕೊಂಡ್ರೇ ರಕ್ಷಣೆ ಸಿಗುತ್ತೆ. ಇಲ್ಲದೆ ಹೋದರೆ ರಕ್ಷಣೆ ಇಲ್ಲ ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ನಿಜವಾದ ಕ್ರೈಸ್ತರಾಗಿದ್ದೀವ, ವಾಕ್ಯದ ಪ್ರಕಾರ ಜೀವಿಸುವಂಥ ಕ್ರೈಸ್ತರಾಗಿದ್ದೀವ, ಅಥವಾ ಸುಳ್ಳು ಕ್ರೈಸ್ತರಾಗಿದ್ದೀವ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಓಕೆ, ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ ನನ್ನ ನಂಬರ್ ಇರುತ್ತೆ, ನನ್ನ ನಂಬರಿಗೆ ನೀವು ವಾಯ್ಸ್ ಮೆಸೇಜ್ ಹಾಕ್ಬೋದು. ಓಕೆ, ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು. ಈ ಜಗತ್ತನ್ನು ಉಂಟು ಮಾಡಿದ್ದೀರಾ. ಈ ಜಗತ್ತಿನಲ್ಲಿ ಸರ್ವ ಜೀವರಾಶಿಗಳನ್ನು, ಗಿಡಗಳನ್ನು, ಮರಗಳನ್ನು, ದವಸ ಧಾನ್ಯಗಳನ್ನು ಪ್ರತಿಯೊಂದು ಕೂಡ ನಮಗೋಸ್ಕರ ಉಂಟು ಮಾಡಿದ್ದೀರ ತಂದೆ. ಈ ಲೋಕದಲ್ಲಿ ಉನ್ನತರಾಗಿ ಬದುಕಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಶ್ರೇಷ್ಠರಾಗಿ ಜೀವಿಸಬೇಕು, ನೀತಿವಂತರಾಗಿ, ಭಕ್ತರಾಗಿ, ನಂಬಿಕೆ ಉಳ್ಳವರಾಗಿ ಜೀವಿಸಬೇಕು ಎಂಬ ಆಲೋಚನೆಯಿಂದ, ಸಂಕಲ್ಪದಿಂದ ತಂದೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದೀರ. ಒಂದು ಕಾಲದಲ್ಲಿ ಬೋಧಕರನ್ನು, ಪ್ರವಾದಿಗಳನ್ನು, ಉಪದೇಶಕರನ್ನು, 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸ್ಕೊಟ್ಟು ಆತನ ಮೂಲಕ ರಕ್ಷಣೆ ಮಾರ್ಗವನ್ನು, ನಿತ್ಯ ಜೀವದ ಮಾರ್ಗವನ್ನು, ಶ್ರೇಷ್ಠ ಮಾರ್ಗವನ್ನು ನೀವು ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಗೂಗಲ್ ಮೀಟ್ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ನಿಮ್ಮ ವಾಕ್ಯದಗೋಸ್ಕರ ಬಂದಿದ್ದಾರೋ ತಂದೆ, ಕೇಳಿದಾರೋ ತಂದೆ, ಅವರೆಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಬಲವನ್ನು, ನೆಮ್ಮದಿಯನ್ನು, ಆರ್ಥಿಕ ಸಹಾಯವನ್ನು, ಆತ್ಮಿಕ ಆಶೀರ್ವಾದವನ್ನು ಪ್ರತಿಯೊಂದನ್ನು ಕೂಡ ಅನುಗ್ರಹಿಸಿ ತಂದೆ. ನಿಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ, ಉನ್ನತರಾಗಿ ಜೀವಿಸುವಂತೆ, ಬೆಳಕಾಗಿ ಜೀವಿಸುವಂತೆ, ನಿಮ್ಮ ಪ್ರೀತಿಯಲ್ಲಿ ಜೀವಿಸುವಂತೆ, ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿನಿತ್ಯ ವಾಕ್ಯವನ್ನು ಸಾರುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕುಟುಂಬ ಸಹಿತವಾಗಿ ಆಶೀರ್ವದಿಸಿ. ನಿಮ್ಮ ಮಗಳಾಗಿರುವಂಥ ರೇಖರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ, ಚಿಕ್ಕ ಸಭೆಯಾಗಿ ನಾವು ಕೂಡ್ತಾ ಇದ್ದೀವಿ. ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಬಲಪಡಿಸಿ, ಜ್ಞಾನದಲ್ಲಿ, ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನು ಬೇಡ್ತಾ ಇದ್ದೀವಿ ತಂದೆ. ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ.
ಎಲ್ಲ ಕೊಟ್ಟು ನಿಮ್ಮ ಮಕ್ಕಳನ್ನು ಬಲಪಡಿಸಿ ನಡೆಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.